राजाधिराज सद्गुरुनाथ महाराज की जय। गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಕುಂಡಲೀಕ ವರದಯ ವಿಠ್ಠಲ್ ಪಾರ್ವತಿ ಪತೇಶ್ವರ ಮಹಾದೇವ ರಾಜಾಧಿರಾज सद्गुरुनाथ महाराज की जय। रघुपति राघव राजा राम पतित पावन सीताराम। पतित पावन सीताराम पतित पावन सीताराम। रघुपति राघव राजा राम पतित पावन सीताराम। रघुपति राघव सुंदर माधव मेघ श्याम जानकी जीवन राम राम। सुंदर माधव मेघ श्याम रघुपति राघव राजा राम पतित पावन सीताराम। रघुपति राघव राजा ईश्वर अल्लाह तेरे नाम सबको सन्मति दे भगवान। रघुपति राघव राजा राम पतित पावन सीताराम। रघुपति राघव राम 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 सीता राम राम राम। राम 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 सीता राम राम राम। शिवाय नमो शिवाय नमो शिव 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 हराय नमो। राम शिव ओम शिव राम शिव ओम शिव राम हर हर महादेव।
ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಕ್ಷೇತ್ರದ ಒಡೆಯರಾಗಿರುವಂತಹ ದಾಸ್ಯಭಕ್ತಿಯನ್ನು ಮಾಡಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ಸದ್ಗುರು ಸ್ಥಾನವನ್ನು ಅಲಂಕರಿಸಿ ನಿಮ್ಮೆಲ್ಲರಿಗೂ ಈ ಒಂದು ಆಧ್ಯಾತ್ಮದ ಮಾರ್ಗವನ್ನು ಸುಗಮಗೊಳಿಸಲು ಕ್ಷೇತ್ರಾಧಿಪತಿಯಾಗಿ ಕೂತಿರುವಂತಹ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಜೀವನದ ಸತ್ಯವನ್ನು ತಿಳಿದುಕೊಂಡು ಈ ಅಮೂಲ್ಯವಾದಂತಹ ಮನುಷ್ಯ ಜನ್ಮದ ಉದ್ಧಾರ ಮಾಡಿಕೊಳ್ಳಲು 33ನೇ ಸತ್ಸಂಗದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಚಿತ್ತಾಷ್ಟಾಂಗ ನಮಸ್ಕಾರ. ಸಮರ್ಥರು ಸತ್ಶಿಷ್ಯ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ತಮ್ಮ ದಾಸಬೋಧದಲ್ಲಿ ತಿಳಿಸಿದರು. ಅದೇ ವಿಚಾರವಾಗಿ ನಮ್ಮ ಗುರುಬಂಧುಗಳಾಗಿರುವಂತಹ ರವಿ ಕುಲಕರ್ಣಿ ಅವರು ತಮ್ಮ ವಿಚಾರವನ್ನು ಪ್ರವಚನ ರೂಪದಲ್ಲಿ ನಿಮಗೆಲ್ಲ ಉಣಿಸಿದರು. ಸತ್ಶಿಷ್ಯರು ಆಗಲಿಕ್ಕೇ ಬೇಕು. ಸದ್ಗುರುಗಳನ್ನು ಮಾಡಿಕೊಂಡ ಮೇಲೆ ಸತ್ಶಿಷ್ಯರ ಒಂದು ಲಕ್ಷಣ ನಮ್ಮಲ್ಲಿ ಬರಲಿಕ್ಕೇ ಬೇಕನ್ನುವಂಥದ್ದು ಸದ್ಗುರುವಿನ ಬಲವಾದ ಒಂದು ಇಚ್ಛಾ ಇರ್ತದೆ. ಮಕ್ಕಳು ಸಚ್ಚಾರಿತ್ರವಂತರ ಆಗಬೇಕು, ಮನೆತನದ ಒಂದು ಏಳಿಗೆಗಾಗಿ ದುಡಿಯುವಂಥವರಾಗಬೇಕು, ಮನೆತನದ ಹೆಸರನ್ನು ತರುವಂಥವರಾಗಬೇಕು ಅನ್ನುವಂಥದ್ದು ಹೆಂಗೆ ತಂದೆಗೆ ಇಚ್ಛೆ ಇರ್ತದೋ ಹಂಗೆ ಸದ್ಗುರುವಿಗೂ ನಾನು ಉಪದೇಶ ಕೊಟ್ಟಂತಹ ಶಿಷ್ಯ ನನ್ನಂತೆ ಆಗಬೇಕನ್ನುವಂಥ ಇಚ್ಛೆ ಇರ್ತದೆ. ಸದ್ಗುರುವಿನ ಒಂದೇ ಒಂದು ಇಚ್ಛಾ ಯಾವುದಪ್ಪ ಅಂದ್ರೆ ತನ್ನ ಶಿಷ್ಯ ತನ್ನಂತೆ ಆಗಬೇಕು. ಆ ಇಚ್ಛೆ ಇಟ್ಟುಕೊಂಡು ಸಮರ್ಥರು ನಮಗೆ ತಾವು ಪಡ್ಕೊಂಡಂಥ ಆನಂದವನ್ನು, ಆನಂದ ಸ್ವರೂಪದ ಸಾಧನವಾಗಿರುವಂತಹ ನಾಮವನ್ನು ನಮಗೆ ಕೊಟ್ಟಿರ್ತಾರೆ. ಭಗವಂತನ ಸಹಸ್ರನಾಮ, ಅನಂತನಾಮಿ. ಭಗವಂತಗೆ ಒಂದೇ ಹೆಸರಿಲ್ಲ, ಅನಂತ ನಾಮಗಳನ್ನು ಹೊಂದಿದವ ಭಗವಂತ. ಅಂಥ ಅನಂತ ನಾಮದೊಳಗೆ ಒಂದು ನಾಮವನ್ನು ತನ್ನ ಗುರುವಿನಿಂದ ತಗೊಂಡು ಆ ನಾಮವನ್ನು ತಾನು ಸಾಧನ ರೂಪದಿಂದ ಆ ನಾಮಸ್ಮರಣೆಯನ್ನು ಮಾಡಿ ಆ ನಾಮಿಯ ಸ್ವರೂಪವೇ ಆಗಿರುವಂತಹ ಸದ್ಗುರು ಆ ನಾಮವನ್ನು ನಮಗೆ ಕೊಟ್ಟಿರ್ತಾನಂದ್ರೆ ಆ ನಾಮದ ಮಹತ್ವ ಎಷ್ಟಿರಬೇಕು. ಆ ನಾಮಸ್ಮರಣೆ ಮಹತ್ವ. ತಾನು ಆ ನಾಮವನ್ನು ಸಾಕ್ಷಾತ್ಕಾರ ಮಾಡ್ಕೋ ಸಂಬಂಧ ತನ್ನದನ್ನುವಂಥ ಎಲ್ಲವನ್ನೂ ಏನಪ್ಪ ಅಂದ್ರೆ ತ್ಯಾಗ ಮಾಡಿ, ಆ ನಾಮಕ್ಕಾಗಿ ತನ್ನದನ್ನುವಂಥ ಎಲ್ಲವನ್ನೂ ತ್ಯಾಗ ಮಾಡಿರ್ತಾನವ. ಆ ನಾಮಸ್ಮರಣೆ ಒಂದು ಮಾಡೋದಕ್ಕೆ ಯಾವ್ದು ಬಾಧಕ ಆಗ್ತಾ ಅದನ್ನೆಲ್ಲ ತ್ಯಾಗ ಮಾಡಿರ್ತಾರೆ. ಹೀಗಾಗಿ ಎಷ್ಟೋ ಮಂದಿ ಆತ್ಮಜ್ಞಾನಿಗಳು ಸಂಸಾರವನ್ನು ತ್ಯಾಗ ಮಾಡಿದರು. ಯಾಕೆ ತ್ಯಾಗ ಮಾಡಿದ್ರು ಅಂದ್ರೆ ನಾಮಸ್ಮರಣೆಗೆ ಬಾಧಕ ಆಗುವಂಥ ಜಾಗದಲ್ಲಿ ಇರಬೇಡಂತ ರಾಮದಾಸ್ ಮಹಾರಾಜ್ ಹೇಳ್ತಾರೆ. ರಾಮದಾಸ್ ಮಹಾರಾಜರು ಮರಾಠಿ ಶ್ಲೋಕದಾಗ ಹೇಳ್ತಾರೆ, ಎಲ್ಲಿ ನಾಮಸ್ಮರಣೆ ಮಾಡ್ಲಿಕ್ಕೆ ನಿನಗೆ ಬಾಧಕ ಆಗ್ತದಲ್ಲ ಆ ಜಾಗದಾಗ ಇರಬೇಡ ನೀನು. ಹಂಗೆ ಬಾಧಕ ಯಾರಿಗಾಗ್ಯದ ಅವ್ರ ಸಂಸಾರ ಬಿಟ್ಟು ಗುಡ್ಡ ಸೇರ್ಯಾರ. ಯಾರಿಗೆ ಬಾಧಕ ಆಗಿಲ್ಲ ಅವರು ಸಂಸಾರದಾಗಿದ್ದೇ ಪರಮಾರ್ಥವನ್ನು ಮಾಡಿ ಆ ನಾಮದ ಒಂದು ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಾರ. ಅಂಥ ಸಾಕ್ಷಾತ್ಕಾರಿ ನಾಮ ನಮಗೆ ನಿಮಗೆ ಎಲ್ಲ ಸಿಕ್ಕದ, ನಾವು ಭಾಗ್ಯವಂತರು. ಆ ನಾಮಸ್ಮರಣೆ ಎಲ್ಲರಿಗೂ ಸಿಗುವುದಿಲ್ಲ. ಹಿಂದಕ್ಕೆ ಆ ನಾಮಕ್ಕಾಗಿ 12 ವರ್ಷ ಸದ್ಗುರುವಿನಂತಲ್ಲಿ ಸೇವಾ ಮಾಡಬೇಕಾಗ್ತಿತ್ತು. ಆವಾಗ ಏನೋ ಕೃಪಾ ದೃಷ್ಟಿಯಿಂದ ಆ ನಾಮಸ್ಮರಣೆ ಆ ಶಿಷ್ಯನಿಗೆ ಕೊಡ್ತಿದ್ದ.
ನಮಗೆ ಸರಳ ಸಿಕ್ಕದಂದ್ರೆ ನಾವು ಭಾಗ್ಯವಂತರು. ಅಂಥ ನಾಮಸ್ಮರಣೆಯನ್ನು ಹೆಂಗೆ ಮಾಡಬೇಕು, ಹೆಂಗೆ ಕೂಡಬೇಕು, ಹೆಂಗೆ ಶ್ವಾಸ ತಗೋಬೇಕು, ಆ ನಾಮದ ಉಚ್ಚಾರವನ್ನು ಅಂತರಂಗದೊಳಗೆ ನಾವು ಹೆಂಗೆ ಬಿಂಬಿಸ್ಕೋಬೇಕು, ಅದನ್ನು ಹೆಂಗೆ ನಮ್ಮ ಕಿವಿಯಿಂದ ಕೇಳಬೇಕು. ಅದಕ್ಕಾಗಿ ನಮ್ಮ ಜೀವನದೊಳಗೆ ಏನಪ್ಪ ಅಂದ್ರೆ ನಾಮಸ್ಮರಣೆಗಾಗಿ ಸಮಯ ಇಟ್ಟು ಆ ನಾಮವನ್ನು ಮಾಡಬೇಕು, ನಾಮಸ್ಮರಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹಿಂದಿನ ಒಂದು ಸತ್ಸಂಗದಲ್ಲಿ ನಾವು ನೀವುಗಳೆಲ್ಲ ಚಿಂತನೆ ಮಾಡಿದೆವು. ನನಗನ್ಸಿದ ಮಟ್ಟಿಗೆ ಸಾಧಾರಣ ಹಿಂದಿನ ಸತ್ಸಂಗದಾಗ ಬಂದಂಥ ನಾಮಧಾರಿಕರೆಲ್ಲರೂ 5 ನಿಮಿಷವೇ ನಾಮಸ್ಮರಣೆ ಮಾಡಿರಲಿಕ್ಕೆ ಬೇಕು. ಆ ಒಂದು ಪದ್ಧತಿ ಪ್ರಕಾರ ಮಾಡಿರ್ಬೇಕು ಅನ್ನಿಸ್ತು ನನಗೆ. ಯಾಕಂದರೆ 5 ನಿಮಿಷದ ಸಮಯ ಭಾಳ ಅಲ್ಲ. ನಾವೇನು ಒಮ್ಮೆ 1 ತಾಸು ಮಾಡಿರಿ 2 ತಾಸು ಮಾಡಿರಿ ಅಂದಿಲ್ಲ. 5 ನಿಮಿಷದಿಂದ ಶುರು ಮಾಡಿ ಅಂದಾಗ 5 ನಿಮಿಷ ಅಂತೂ ಮಾಡಿರ್ಬೇಕಂತ ನನಗೆ ಅನ್ನಿಸ್ತು. ಮಾಡಿರಲ್ಲ? ಮಾಡಿದ್ರೆ ಭಾಳ ಸಂತೋಷ. ಮಾಡಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇದ್ರಾಗ ನನ್ನ ಸ್ವಾರ್ಥ ಏನೂ ಇಲ್ಲ. ನಿಮ್ಗೆ ಅಕಸ್ಮಾತ್ ಕಲ್ಪನೆಗಳು ಬರ್ತಿರಬೇಕು. ಶಂಕರಣ್ಣವರು ಇಲ್ಲಿ ಬರ್ಲಿಕ್ಕತ್ತಾರ, ಯಾಕೆ ಬರ್ಲಿಕ್ಕತ್ತಾರ, ಇಷ್ಟು ತ್ರಾಸು ತೊಗೊಂಡು ಇಲ್ಲಿ ಯಾಕೆ ಬರ್ತಾರೆ, ನಮ್ಮ ಶರೀರದ ತೊಂದರೆ ಇದ್ರು, ನೌಕರಿ ತೊಂದರೆ ಇದ್ರು ಸಹಿತ ಥಂಡ್ಯಾಗ ಬಂದು ಥಂಡ್ಯಾಗ ಹೋಗಿ ಇಷ್ಟೆಲ್ಲ ಹೇಳಬೇಕಾದ್ರೆ ಏನಾರೇ ಒಂದು ಒಳಗೆ ಏನಾರೇ ಹೇತು ಇಟ್ಕೊಂಡಾರಂತ ನೀವು ಕಲ್ಪನೆ ಮಾಡ್ಕೊಂಡಿದ್ರೆ ನಾನು ಬರೋ ಮನುಷ್ಯನೇ ಅಲ್ಲ. ನಿಜವಾಗಿ ನಾನು ಎಲ್ಲಿ ಕರೆದ್ರು ಎಲ್ಲಿಯೂ ಬರೋದಿಲ್ಲ. ಯಾಕಂದ್ರೆ ನಾನು ನಮ್ಮ ಗುರುವಿನ ಒಂದು ಹೆಂಗೆ ಗುರು ಇರ್ತಾನೆ ಹಂಗೆ ಶಿಷ್ಯ ಇರ್ತಾನೆ. ಯಾವಾಗಲೇ ನಾವು ಕಲ್ಪನೆ ಮಾಡ್ಕೋಬೇಕು. ಇವತ್ತು ರಂಗರಾವ್ ಮಹಾರಾಜರು 71ನೇ ಇಸ್ವಿಯಾಗೆಲ್ಲ ಹಳಿ ಮಠದೊಳಗೆ ಬಂದು 3 ದಿವಸ ನಿಂತು 2 ಸರಿ 3 ದಿವಸ ನಿಂತು ಸಪ್ತಾಹ ಮಾಡ್ಯಾರ ಅಂದ್ರೆ ನಮ್ಮ ಮಹಾರಾಜರು ಹಂಗೆ ಬರೋರಲ್ಲ. ಬಡಗೇರ ಅವ್ರು ಯಾರ್ಯಾರು ಮೋನಪ್ಪ ಮುತ್ಯ ಒಂದು ಪತ್ರ ಬರೆದು ಕೊಟ್ರಂತ. ಮೋನಪ್ಪ ಮುತ್ಯ ಪತ್ರ ಬರೆದು ಕೊಟ್ಟಾನ ಅನ್ನೋದಕ್ಕಿಂತ ಮೋನಪ್ಪ ಮುತ್ಯ ಗಿರ್ಮಲ್ಲಪ್ಪ ಮಹಾರಾಜರ ಶಿಷ್ಯ ಅನ್ನುವಂಥದ್ದು ಭಾಳ ಮುಖ್ಯ. ನಮ್ಮ ಮಹಾರಾಜರು ಯಾಕೆ ಬಂದರು ಅಂದ್ರೆ ನನ್ನ ಗುರುವಿನ ಗುರುಬಂಧು ಗಿರ್ಮಲ್ಲಪ್ಪ ಮಹಾರಾಜರು. ರಾಮಚಂದ್ರ ಮಹಾರಾಜರು ನಮ್ಮ ಗುರುಗಳು, ನಮ್ಮ ಮಹಾರಾಜರು ಗುರುಗಳು. ಅವ್ರ ಗುರುಬಂಧುಗಳು ರಾಮಚಂದ್ರ ಮಹಾರಾಜರು, ಗಿರ್ಮಲ್ಲಪ್ಪ ಮಹಾರಾಜರು, ಭಾವುಸಾಹೇಬ್ ಮಹಾರಾಜರ ಶಿಷ್ಯರು. ನನ್ನ ಗುರುಸ್ಥಾನದಾಗಿರುವಂಥ ಗಿರ್ಮಲ್ಲಪ್ಪ ಮಹಾರಾಜರ ಶಿಷ್ಯರು ಏನಪ್ಪ ಅಂದ್ರೆ ಈ ಪತ್ರ ಬರ್ದಾರಂದ್ರೆ ನಾನು ಹೋಗಬೇಕು ಅಂತ ಬಂದವರು. ಹಂಗೆ ನಿಜವಾಗಿ ನಮ್ಮ ಮಹಾರಾಜರು ಎಲ್ಲೂ ಹೋಗ್ತಿದ್ದಿಲ್ಲ. ಯಾರು ಕರೆದ್ರು ಹೋಗುವಂಥ ವ್ಯಕ್ತಿತ್ವ ಅಲ್ಲ. ಅದೇ ಸ್ವಭಾವ ಇದ್ದವರು ನಾವು ಯಾವ ಒಂದು ಹೆಸರು ಇಟ್ಕೊಂಡು ಬರೋರಲ್ಲ. ನಮ್ಮ ಗುರುನಾಥ ಬಂದಿಲ್ಲಿ 3 ದಿವಸ ನಿಂತು ಸಪ್ತಾಹ ಮಾಡ್ಯಾನ. ಒಂದು ವ್ಯವಸ್ಥೆ ಹಾಕಿಕೊಟ್ಟಾರ, ಈ ಮಿತಿ ಹಾಕಿಕೊಟ್ಟಾರ. ಆ ಪ್ರಕಾರ ಇಲ್ಲಿ ಭಕ್ತಿ ಮಾರ್ಗ ಬೆಳೀಲಿ, ಭಾವುಸಾಹೇಬ್ ಮಹಾರಾಜರ ಒಂದು ಏನಪ್ಪ ಅಂದ್ರೆ ನಿಶಾನಿ ಇಲ್ಲಿ ಒಂದು ಪ್ರಖರವಾದ ಏರಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದ್ವಿ. ಅದಕ್ಕೆ ನೀವು ಕೇಳ್ಕೊಂಡು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸರಿ ಅದ. ನೀವು ಮಾಡಲಿಲ್ಲ, ನೀವು ಮೊದಲು ಹೆಂಗಿದ್ದೀವಿ ಹಾಗೆ ಇರ್ತೀವ್ರಿ, ನಮಗಿದೊಂದು ಚಟಾನೆ ಬಿದ್ದದ, ಹಿಂಗೆ ಎಷ್ಟೋ ಮಂದಿ ಬಂದಾರ, ಎಷ್ಟೋ ಮಂದಿ ಹೇಳ್ಯಾರ, ಅವ್ರು ಹೇಳ್ಯಾರ ನಾವು ಕೇಳೇವು, ನಾವೇನು ಮಾಡೋ ಪೈಕಿ ಅಲ್ಲ ಅನ್ನುವಂಥದ್ದು ಎಂದು ನನ್ನ ಕಲ್ಪನಾಗ ಬರ್ತವಲ್ಲ ಅದನ್ನ ಬರೋದು ಬಂದು ಮಾಡಿಬಿಟ್ಟು ಏನು. ಅದಕ್ಕೆ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾ ಭಾಳಷ್ಟು ದಿವಸ ಇಲ್ಲಿ ಬರ್ಬೋದು. ಮತ್ತು ನೀವು ಮಾಡೋದಿಲ್ಲ, ಹಾಗೆ ಅವ್ರು ಹೇಳ್ತಾರೆ ಬಿಡು ಅಂತೇಳಿ ನೀವು ಹಾಗೆ ಅಕಸ್ಮಾತ್ ನನ್ನ ಸರಳನ್ನು ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ ಸರಳ ಮನುಷ್ಯ ಅಂತ ನಾನಲ್ಲ. ನೀವು ಮೊದಲು ಕಲ್ಪನೆ ಇಟ್ಕೊಳ್ಳಿ, ನಾನು ಸರಳ ಮನುಷ್ಯ ಅಲ್ಲ. ಇಲ್ಲಿ ಅದಕ್ಕೆ ಬರ್ಲಿಕ್ಕತ್ತನಂದ್ರೆ ಏನಾದರೂ ಒಂದು ಭಕ್ತಿಯ ಶಿಲೆಯಲ್ಲಿ ನೆಲೆಸಿ ಭಾವುಸಾಹೇಬ್ ಮಹಾರಾಜರ ತತ್ವದ ಪ್ರಕಾರ ಈ ಸಂಪ್ರದಾಯ ನಡೀಬೇಕು. ನೀವೆಲ್ಲರೂ ಭಾವಿಕ ಭಕ್ತರು, ಭಾಳಷ್ಟು ಭಕ್ತಿಗಾಗಿ ನಿಮ್ಮನ್ನು ನೀವು ಅರ್ಪಣೆ ಮಾಡಿಕೊಂಡವರು, ನಿಮ್ಮ ಜೀವನದ ಉದ್ಧಾರ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ನಾನಿಲ್ಲಿ ಸೇವಾರೂಪದಿಂದ ಬರ್ಲಿಕ್ಕತ್ತೀನಿ. ಯಾವ ಕಾರಣಕ್ಕೂ ನಾನು ಸಶಿಷ್ಯನಾಗೇ ಉಳಿಯುವಂಥ ಮನುಷ್ಯ. ನೀವೆಲ್ಲ ವಿಕಲ್ಪಗಳನ್ನು ತೆಗೆದು ನೀವು ನಾನೇನಾದರೂ ಇಲ್ಲಿ ಏನಾದರೂ ಹೇಳ್ತಿದ್ರೆ ಇದು ಸದ್ಗುರುವಿನ ಒಂದು ಏನಪ್ಪ ಅಂದ್ರೆ ಗುರುನಾಥ ನನ್ನ ಮುಖದಿಂದ ಹೇಳ್ತಾನಂತ ತಿಳ್ಕೊಂಡು ನೀವು ಮಾಡಲಿಕ್ಕೆ ಸರಿಯಾಗಿ ಪ್ರಯತ್ನ ಮಾಡಿದ್ರೆ ಮಾತ್ರ, ನೀವು ಮಾಡುವಂಥ ಲಕ್ಷಣ ಕಂಡ್ರೆ ಮಾತ್ರ ನಾನು ಮುಂದಿನ ದಿವಸದಾಗ ನಾ ಇಲ್ಲಿ ಬರ್ಕೋತಾ ಇರ್ತೀನಿ. ಇದನ್ನು ನೀವು ಲಕ್ಷ್ಯದಾಗ ಇಟ್ಕೊಂಡು ನನ್ನ ಕೇಳಿದರೆ ನೀವು ಮಾಡಬೇಕು. 5 ನಿಮಿಷದಲ್ಲಿ ನಾಮಸ್ಮರಣೆ ಮಾಡಬೇಕು ಅಂತೇಳಿ ನಾವು ಕೈ ಮುಗಿದು ದಂಡವತ ನಮಸ್ಕಾರ ಹಾಕಿ ನಾನು ಇಲ್ಲಿ
ನೆಂಪು ಸತ್ಸಂಗದಾಗ ನಿಮಗೆ ಹೇಳಿದ್ದೆ. ಏನಾಗಿ ಹೇಳಿದ್ದೆ? ದಂಡವತ್. ನಾ ಏನು ದೊಡ್ಡವಲ್ಲ, ದಂಡವತ್. ಜ್ಞಾನೇಶ್ವರ ಮಹಾರಾಜರು ದಂಡವತ್ ನಮಸ್ಕಾರ ಕೇಳ್ಯಾರ, ತುಕಾರಾಮ ಮಹಾರಾಜರು ದಂಡವತ್ ನಮಸ್ಕಾರ ಕೇಳ್ಯಾರ. ಅಂತಂತ ಏನಪ್ಪ ಅಂದ್ರೆ ಮಹಾನ್ ಯೋಗಿಗಳು ಸತ್ಪುರುಷರು ಜಗತ್ತಿಗೆ ದಂಡವತ್ ನಮಸ್ಕಾರ ಹಾಕ್ಯಾರ. ಅದೇ ರೀತಿ ನಾನು ಅಷ್ಟೇ ಏನಪ್ಪ ದಂಡವತ್ ನಮಸ್ಕಾರ ಹಾಕಿ ಹೇಳ್ತೀನಿ. 5 ನಿಮಿಷರೇ ಶುರು ಮಾಡ್ರಿ ಅಂತ ಹೇಳಿ. ನೀವು ಯಾರು ಮಾಡಿದ್ರ ಪುಣ್ಯವಂತರು, ಮಾಡಿಲ್ಲ ಅಂದರೂ ತಾಯಂದ್ರೆ ಮೊದಲು ಮಾಡಿಕೊಂಡು 5 ನಿಮಿಷರೇ ಹೋದ ಸರಿ ಹೇಳಿದ ಪದ್ಧತಿಯೊಳಗೆ ನಾಮಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂದ್ರೆ ನಮಗೆ ಸಂತೋಷ. ಇನ್ನು ಸತ್ಶಿಷ್ಯರು ಹೆಂಗಿರಬೇಕು ಅನ್ನುವಂಥದ್ದನ್ನು ರವಿಯವರು ಹೇಳಿದರು. ಮುಖ್ಯವಾಗಿ ಸತ್ಶಿಷ್ಯನ ಮುಖ್ಯ ಲಕ್ಷಣ ಅಂದ್ರೆ ಸದ್ಗುರುವಿನ ಆಜ್ಞೆಯ ಪರಿಪಾಲನೆ ಮಾಡುವುದೇ ಸತ್ಶಿಷ್ಯನ ಮುಖ್ಯ ಲಕ್ಷಣ. ಸದ್ಗುರು ಏನು ಹೇಳ್ತಾನಲ್ಲ ಅದು ಆಜ್ಞಾ ಪ್ರಮಾಣ ಅಂತ ಹೇಳಿ ಯಾವನು ಆ ರೀತಿ ಜೀವನವನ್ನು ಸಾಗಿಸ್ತಾನ ಅವ ಮಾತ್ರ ಸತ್ಶಿಷ್ಯ. ಈಗ ನೋಡ್ರಿ, ನಿಮಗೆಲ್ಲರಿಗೂ ನಿಜಗುಣ ಶಿವಯೋಗಿಗಳ ಒಂದು ಪದ, ನಿಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಬರುವಂಥ ಪದ ಯಾವುದು? ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ದಾಗಳಹುದು ನರರಿಗೆ ಮುಕುತಿ ಅಂತ. ಅಂದ್ರೆ ಗುರು ಕೆಲವೊಂದು ವಿಚಾರಗಳನ್ನು ನಮಗೆ ಹೇಳ್ಯಾನ. ಏನು ಹೇಳ್ಯಾನ? ದುರಿತ ಕರ್ಮವನ್ನು ಒಲ್ಲದಿರು, ನೀನು ಕೆಟ್ಟ ಕೆಲಸ ಮಾಡಬೇಡ ಅನ್ನ. ಉಪದೇಶ ತಗೊಂಡ ಮೇಲೆ ಕೆಟ್ಟ ಕೆಲಸ ಮಾಡಲಾರ್ದ ಇದ್ದೇವು ಅಂದ್ರೆ ಸತ್ಶಿಷ್ಯನ ಒಂದು ಲಕ್ಷಣಕ್ಕೆ ಹೋಗು ಮೊದಲೇ ಮೆಟ್ಲ ನಾವು ಏರಿದಂಗೆ ಆಗ್ತದೆ. ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನೇ ಮಾಡು, ಹರ ನಡಿವಿಡಿ, ಶಾಂತರೊಡನಾಡು, ಕರುಣವಿರಲಿ ಜೀವರುಳು, ನೀತಿ ವಿಧನಾಗು, ಪೊರೆದಿರ್ಧರನೆಂದು ಬೆಸಸುವ ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ನಮ್ಮಿಂದ ಪುಣ್ಯನೇ ಆಗಬೇಕು, ಕೆಟ್ಟ ಕೆಲಸ ಆಗೇಬಾರ್ದು, ಪಾಪದ ಕೆಲಸ ನಮ್ಮಿಂದ ಗಡಿಸಿರಬಾರ್ದು, ಪುಣ್ಯವನ್ನೇ ನಾವು ಮಾಡ್ಕೊತ ಇರಬೇಕು. ಯಾವಾಗಲೂ ಭಗವಂತನ ಚರಣ ಕಮಲದೊಳಗೆ ನಮ್ಮ ದೃಷ್ಟಿ ಇರಬೇಕು, ಅವನಿಗೆ ನಾವು ಶರಣಾಗಿರಬೇಕು. ಶಾಂತರೊಡನಾಡು, ಸಂತರ ಸಂಘದೊಳಗೆ ಶರಣರ ಸಂಘದೊಳಗೆ ಯಾವಾಗಲೂ ನಾವು ಸಮಯ ಕಳ್ಕೊತಿದ್ದೇವೆ ಅಂದ್ರೆ ನಾವು ಸತ್ಶಿಷ್ಯರ ಲಕ್ಷಣದ ಒಂದು ಮೆಟ್ಲ ಏರ್ಲಿಕ್ಕತ್ತೇವೆ ಅಂತ ತಿಳ್ಕೊಬೇಕು. ನಿಂದಿಸಿ ನುಡಿಯದಿರಾರನು, ಮತ್ತೊಬ್ಬರನ್ನ ಯಾರನ್ನೂ ನೀನು ನಿಂದನೆ ಮಾಡಿ ನುಡ್ಲಿಕ್ಕೆ ಹೋಗ್ಬೇಡಪ್ಪ ಅಂತಂದ್ರೆ. ನಾವು ಉಪದೇಶ ತಗೊಂಡಿರ್ತೇವೆ, ಮಾಲಿ ಹಾಕ್ಕೊಂಡಿರ್ತೇವೆ, ಹೊತ್ತು ಅಂದ್ರೆ ಮತ್ತೊಬ್ಬರ ಬಗ್ಗೆ ನಿಂದನೆ ಮಾತು ನಾವು ಆಡ್ಲಿಕ್ಕೆ ಹತ್ತಿದ್ದೇವೆ ಅಂದ್ರೆ ನಾವು ಆ ಲಕ್ಷಣವನ್ನು ಹೊಂದಿದವರು ಅಲ್ಲ. ಮನಸ್ಸಿಗೆ ಬಂದಂತೆ ನಡೆಯಿರಿ ಅದಲ್ಲಿ ಅಂತ. ಮನಸ್ಸಿಗೆ ಬಂದಾಗ ನೀ ಈ ಭೂಮಿ ಮೇಲೆ ನಡ್ಲಿಕ್ಕೆ ಹೋಗಬೇಡ, ನಿನಗೆ ಆದಂಥ ನಿಯಮಗಳವ. ನೀನು ಒಂದು ಸದ್ಗುರುವಿನಿಂದ ಉಪದೇಶ ತಗೊಂಡು ಶಿಷ್ಯನಾಗಿ ಅಂದಾಗ ನಿನ್ನ ಮನಸ್ಸಿಗೆ ಬಂದಾಗ ನಡೆಯುವಂಗಿಲ್ಲೇ ಇಲ್ಲ ಅಂತಾರವ್ರು. ಸದ್ಗುರುಗಳ ಮನಸ್ಸಿಗೆ ಬಂದಂಗೆ ನಡಿಬೇಕು. ನೀನು ನಿನ್ನ ಮನಸ್ಸಿಗೆ ಬಂದಂಗೆ ನಡೆದು ಬಿಟ್ಟು ಬಿಡುದು. ಯಾವಾಗ ಉಪದೇಶ ತಗೋತೇವೋ ಆ ಕ್ಷಣದಿಂದ ನಮ್ಮ ಮನಸ್ಸಿಗೆ ಬಂದಂಗೆ ನಾವು ನಡೆಯೋಂಗಿಲ್ಲ. ಸದ್ಗುರು ಹೆಂಗೆ ಹೇಳ್ಯಾರಲ್ಲ ಹಂಗೆ ನಡಿಬೇಕು. ಮನಸ್ಸಿಗೆ ಬಂದಂತೆ ನಡೆಯಲಿಹದಲ್ಲಿ ಕುಂದು ಒಡೆಯದಿರು, ಮತ್ತೊಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸುವಂಥ ಕೆಲಸ ಮಾಡಬೇಡ. ಕಾಮಾದಿಗಳ ಜಯಿಸೆಂದು ಕರಪಿಡಿದನು ಗ್ರಹಿಸುವ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ದಾಗಳಹುದು ನರರಿಗೆ ಮುಕುತಿ. ಕಾಮಾದಿಗಳಂದ್ರೆ ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ 6 ವೈರಿಗಳೇನವಲ್ಲ, 6 ಅವನ್ನ ನೀನು ಬಿಡಬೇಕು. ಬಳಸದಿರ ದ್ವೈತವನು ಬಾಹ್ಯದಳು, ನಿನ್ನೊಳಗೇಕೋ ಭಾವನೆಯೊಡಗೂಡು, ತಿಳಿದು ಸಮಯ ನಿಷ್ಠೆಗೆಲಿ. ಆಮೇಲೆ ವೇದವಿಧ ಭಕ್ತಿಗಳ ನಗಲರದೆತ್ತಿರೆಂದು ಉಸಿರುವ ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ವೇದವಿಧ ಭಕ್ತಿಗಳ ನಗಲವಿರಂತಾರೋ. ಶಿಷ್ಯ ಹೆಂಗಿರಬೇಕು? ನವವಿಧ ಭಕ್ತಿಗಳನ್ನು ನಾವು ಆಚರಿಸ್ತಿರ್ಬೇಕಂತಾರೋ. ನವವಿಧ ಭಕ್ತಿಗಳು ಯಾವುವು? ಶ್ರವಣ, ಕೀರ್ತನ, ನಾಮಸ್ಮರಣ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಅನ್ನುವಂಥ 9 ವಿಧದ ಭಕ್ತಿಗಳು. ಯಾವನು ಆ 9 ವಿಧದ ಭಕ್ತಿಗಳನ್ನು ಆಚರಿಸಿರ್ತಾನಲ್ಲ ಅವನು ಸತ್ಶಿಷ್ಯ ಅನಿಸ್ಬಿಡ್ತಾನ. ವಿಷಮ ಸಂಸಾರವಿದನು ಕನಸೆಂದರಿ. ಶಿಷ್ಯ ಇದ್ದವ ಸತ್ಶಿಷ್ಯ ಅನಿಸ್ಬೇಕಾದ್ರೆ ಈ ಸಂಸಾರ ಮೇಲೆ ಏನಪ್ಪಾ ಇದು ಕನಸ ಅಂತೇಳಿ ಸಂಸಾರವನ್ನು ಕನಸಿನ ರೂಪದಾಗ ತಿಳ್ಕು. ಕನಸು ಅಂದ್ರೆ ಏನು?
ಅದರಿಂದ ಏನು ಕನಸಿನಾಗ ಪಟ್ಟಂತ ಸುಖ ಸುಖ ಅನ್ನೋದು. ಸ್ವಪ್ನೀತೆ ರಾಜ್ಯ ಆಣಿ ಭೀಕ ಜಾಗೃತಿ ದೇವಿ ಮಿಥ್ಯಾ ಬೇಕ ಅಂತ ಭಾಗವತ್ನಾಗ ಹೇಳ್ತಾರೆ. ಕನಸಿನ್ಯಾಗ ರಾಜ ಆಗಿದ್ದಂತವ ಅಥವಾ ಭಿಕ್ಷಾ ಬೇಡ್ಲಿಕ್ಕತ್ತ ಅಂತಂದ್ರೆ ಎಚ್ಚರ ಆದ್ಮೇಲೆ ಅದ್ರದ್ದು ಏನ್ರಿ ಅನುಭವ ಆಗ್ತಾನ ಅವ್ರು. ಜೋ ಸ್ವಪ್ನಿ ಮರೋ ನೀ ಜಾಡಿಲ್ಲ ತೋ ಜಾಗೃತಿ ರಾಹಿ ನಾಹಿ ರಾಕ ಜಾಹಲ. ಒಬ್ಬ ಸ್ವಪ್ನದೊಳಗೆ ಸುಟ್ಕೊಂಡು ಸತ್ತಂತ, ಕನಸಿನ್ಯಾಗ ಒಬ್ಬ ಸುಟ್ರವನ್ನ, ಅವ್ ಸುಟ್ಕೊಂಡು ಸತ್ತ, ಮುಂಜಾನೆ ಹೇಳೋಕೆ ಏನ್ರ ಕರ್ಕಾಗಿರ್ತಾನ. ಹಂಗ ಜಾಗೃತ ಈ ಏನಪ್ಪ ಈ ಕಣ್ಣಿಗೆ ಕಾಣಿಸುವಂತ ಏನು ಸಂಸಾರದ ಒಂದು ಅನುಭೂತಿ ಅದ, ಸಂಸಾರದ ಒಂದು ಸುಖ ಅಂತದಲ್ಲ, ಇದನ್ನು ಕನಸೆಂದರಿ. ವಿಷಮ ಸಂಸಾರವಿದನು ಕನಸೆಂದರಿ ಮಾಯ ಮರ್ಧನ ಶಂಭು ಲಿಂಗವನ್ನು ನಲಿಸಿ ಗಂಭೀರ ಸುಖದೊಂದಿರುಕುವ ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಳ ಹೋಗಿ ನರರಿಗೆ ಮುಗುತಿ. ಇವೆಲ್ಲ ಹೇಳಿದಂಥ ಸದ್ಗುರುನಾಥನ ವಚನಗಳನ್ನೆಲ್ಲ ಇವನ್ ಯಾರು ಪಾಲಿಸ್ಕೊತಾ ಇರ್ತಾರಲ್ಲ ಅವರು ಸತ್ಶಿಷ್ಯರು. ಶಿಷ್ಯರು ಎರಡು ಪ್ರಕಾರ ಇರ್ತಾರೆ, ಒಬ್ಬರು ಅಧಿಕಾರಿ ಶಿಷ್ಯರು, ಇನ್ನೊಬ್ಬರು ಸಾದಾ ಶಿಷ್ಯರು. ಶಿಷ್ಯರೊಳಗೆ ನಾವು ಎಲ್ಲರೂ ಉಪದೇಶ ತಗೊಂಡಂತ ಅವರೆಲ್ಲರೂ ಶಿಷ್ಯರೇ ಖರೆ, ಅದರಾಗೆ ಕೆಲವೊಬ್ಬರು ಅಧಿಕಾರಿ ಶಿಷ್ಯರಂತಿರ್ತಾರೆ. ಈಗ ಭಾವಸಾಹೇಬ್ ಮಹಾರಾಜರಿಗೆ ಸಾಕಷ್ಟು ಮಂದಿ ಶಿಷ್ಯರಿದ್ರು, ಅಧಿಕಾರಿ ಶಿಷ್ಯರು ಯಾರಪ್ಪ ಅಂದ್ರೆ 14 ಮಂದಿಯವರು. ಅದಕ್ಕೆ ಏನಂತಾರ ಅಂತರಂಗದ ಶಿಷ್ಯ ಅಂತಾರ. ಅಂತರಂಗದ ಶಿಷ್ಯ ಯಾರಪ್ಪ ಅಂದ್ರೆ ಅಂತರಂಗವನು ಭಗವಂತ ಯಾವಾಗಲೂ ತನ್ನ ಅಂತರಂಗದಾಗಿ ಯಾರನ್ನ ನೆನೆಸ್ತಿರ್ತಾನಲ್ಲ ಅವ ಅಂತರಂಗ ಶಿಷ್ಯ. ಹೆಂಗ ಕೃಷ್ಣಗ ಅರ್ಜುನ ಅಂತರಂಗ ಶಿಷ್ಯ, ರಾಮಗ ಹನುಮಂತ ಅಂತರಂಗ ಶಿಷ್ಯ, ಭಾವಸಾಹೇಬ್ ಮಹಾರಾಜರಿಗೆ ಪುಂಡಪ್ಪ ಅಂತರಂಗ ಶಿಷ್ಯ, ಅಮ್ಮುರಾವ್ ಮಹಾರಾಜರು ಅಂತರಂಗ ಶಿಷ್ಯರು. ಈ ಸರ್ವಸಾಧಾರಣ 14 ಮಂದಿ ಏನಿದ್ದಾರಲ್ಲ ಇವರು ಭಾವಸಾಹೇಬ್ ಮಹಾರಾಜರ ಅಂತರಂಗ ಶಿಷ್ಯರು. ಅಂತರಂಗ ಶಿಷ್ಯರು ಅಂದ್ರೇನು? ಸದ್ಗುರುವಿನ ವಚನವನ್ನ ಆಜ್ಞೆ ಅಂತ ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಯಾರು ಹೊಂಟಾರಲ್ಲ ಅವರೆಲ್ಲರೂ ಅಂತರಂಗದ ಶಿಷ್ಯರಂತಾರೆ. ಈಗ ನೋಡ್ರಿ, ಈಗ ವ್ಯಾಪಾರ ಮಾಡೋರು ಒಂದು ದೊಡ್ಡ ಡೈರಿ ಬೇರೆ ಇರ್ತದೆ, ದಿವಸ ಏನು ಲೆಕ್ಕಪತ್ರ ಹಚ್ಚೋ ಡೈರಿನೇ ಬೇರೆ, ಒಂದು ಪರ್ಸನಲ್ ಡೈರಿ ಅಂತ ಇರ್ತದೆ. ಪರ್ಸನಲ್ ಡೈರಿ ಅಂದ್ರೇನು? ವೈಯಕ್ತಿಕವಾದಂಥ ಒಂದು ಡೈರಿ ಇರ್ತದೆ. ಆ ಪರ್ಸನಲ್ ಡೈರಿ ಒಳಗೆ ಏನೇನು ಬರೆದಿರ್ತಾರೆ ಅಂದ್ರೆ ಇದ್ರದ್ದೆಲ್ಲ ಲೆಕ್ಕಪತ್ರದ ಠೋಕ್ ವಿಚಾರಗಳು ಬರೆದಿರ್ತಾರೆ, ಠೋಕ್ ಅಂಕಿಗಳು ಅಷ್ಟೇ ಬರೆದು ಬಿಟ್ಟಿರ್ತಾರೆ. ಅದನ್ನ ಯಾವಾಗಲೂ ಕಿಸದಾಗ ಇಟ್ಕೊಂಡು ಅಡ್ಯಾಡ್ತಿರ್ತಾರೆ. ಆ ಅಂಗಡಿಯಾಗಿದ್ದದ್ದು ಇಷ್ಟು ದೊಡ್ಡದೇ ಎಲ್ಲಿ ಕೆಂಪು ಅಂದಿರ್ತಾವಲ್ಲ ಅದನ್ನು ಹೊತ್ಕೊಂಡು ಅಡ್ಯಾಡೋದಲ್ಲ ಅವರು. ಅದ್ರಾಗ ಇದ್ದದ್ದು ಅಗ್ದಿ ಮುಖ್ಯ ಏನು ಪಾಯಿಂಟ್ ಇರ್ತಾವಲ್ಲ ಆ ಸಣ್ಣ ಡೈರಿಯಾಗಿ ಬರ್ಕೊಂಡು ಅದನ್ನ ಕಿಸದಾಗ ಇಟ್ಕೊಂಡಿರ್ತಾರೆ. ಹಂಗ ನಾವು ಪರ್ಸನಲ್ ಡೈರಿ ಒಳಗೆ ನಮ್ಮ ಹೆಸರು ಬರಬೇಕಾಗಿತ್ತು ಅಂದ್ರೆ ನಾವು ಸದ್ಗುರುವಿನ ವಚನ ಅಂದ್ರೆ ಆಜ್ಞೆ ಅಂತ ತಿಳ್ಕೊಂಡ ನಾವು ನಡಿಬೇಕು. ಅವ ಸತ್ಶಿಷ್ಯ. ಇನ್ನ ಮತ್ತ ಗುರು ಮತ್ತು ದೇವ, ಭಗವಂತ ಮತ್ತು ದೇವ ಮತ್ತು ಗುರು ಅಂತಲೇ ಯಾರ ಭಿನ್ನ ತಿಳಿದಿಲ್ಲ, ಯಾರ ಭಿನ್ನತ್ವವನ್ನು ಕಲ್ಪನಾ ಮಾಡ್ಕೋದಿಲ್ಲ. ನನ್ನ ಗುರುನೇ ನನ್ನ ಏನಪ್ಪಾ ಅಂದ್ರೆ ಭಗವಂತ, ಅವನೇ ನನ್ನ ದೇವ, ಗುರು ಮಾತಾ ಪಿತಾ ಗುರುಚಿ ದೈವತ ಗುರು ಮುಕ್ತಿದಾತ ಐಸೇ ಮಾನಿ ಅಂತ. ಗುರುವೇ ನನ್ನ ತಾಯಿ, ಗುರುವೇ ನನ್ನ ತಂದೆ, ಗುರುವೇ ನನ್ನ ದೇವರು, ಗುರುವೇ ನನಗೆ ಮೋಕ್ಷ ಕೊಡವ ಅಂತ ಯಾರು ನಿಶ್ಚಿತವಾಗಿ ಶ್ರದ್ಧೆ ನಿಟ್ಟಿರ್ತಾರಲ್ಲ ಅವು ಸತ್ಶಿಷ್ಯ. ಗುರುವಿನ ಮಾಡ್ಕೊಂಡು ಹಂಗೆ ಮಾಡ್ಕೋದೆ ಮತ್ತು 108 ದೇವರುಗಳ ಮೇಲೆ ವಿಶ್ವಾಸ ಇಟ್ಕೊಂಡು ಹೊಂಟಿದ್ದ ಅಂದ್ರೆ ಅವ ಸತ್ಶಿಷ್ಯ ಅನಿಸುವುದಿಲ್ಲ. ಗುರು ಖರೆ, ಗುರು ಕೊಟ್ಟ ವಾಕ್ಯ ಖರೆ ಅಂತೇಳಿ ಯಾವ ತಿಳ್ಕೊಂಡಲ್ಲ ಅವ ಮಾತ್ರ ಸತ್ಶಿಷ್ಯ. ನಮ್ಮ ಮಹಾರಾಜರು ರಾಮಣ್ಣ ಮುತ್ಯ ಅಂತ ಅಸಲತ್ಯವ ನಮ್ಮ ಮಹಾರಾಜರು ಕೇವಲ ಅಂತರಂಗ ಶಿಷ್ಯನೇವ. ಅವಾಗಂದ್ರಂತ ರಾಮ ಸದ್ಗುರುವಿಗೆ ಯಾವ ಹೂ ಸೇರ್ತದ, ಯಾವ ಹೂ ಸೇರ್ತದಪ್ಪ ಸದ್ಗುರುನಾಥಗ ಅಂತ ಕೇಳಿದ್ರು. ಇವಂದ ಮಲ್ಲಿಗೆ ಹೂರಿ ಅಂದ, ಗುಲಾಬಿ ಹೂವು ಅಂದ, ದಾಸ್ಯಾಳ ಹೂವು ಅಂದ, ಯಾವ್ಯಾವ ನಾನಾ ಥರದ ಹೆಸರು ಗೊತ್ತಿದ್ದು ಎಲ್ಲ ಹೂಗಳ ಹೆಸರು ಹೇಳಿದಂತ. ಯಾವ ಹೇಳಿದ್ರು ಹೂನೇ ಅನ್ನೋರಂತ ಮಹಾರಾಜರು. ಯಪ್ಪ ಮತ್ತೆ ಹೆಂಗಿದು ಎಲ್ಲ ಹೂ ಮುಗಿದು ಅಂತಂದು. ರಾಮ ಸದ್ಗುರುನಾಥ ಪೂರ್ವಕ್ಕೆ ಹೊಂಡು ಸೂರ್ಯ ಪಶ್ಚಿಮಕ್ಕೆ ಹೊಂಡ್ತಾನಂದ್ರು ಹೂ ಅಂತ ಯಾರಂತಾರಲ್ಲ ಆ ಹೂ ಮಾತ್ರ ಸದ್ಗುರುನಾಥ ಸಿಗ್ತದೆ. ಗುರುನಾಥ ಸೂರ್ಯ ಪೂರ್ವಕ್ಕೆ ಹೊಂಡು ಸೂರ್ಯ ಪಶ್ಚಿಮಕ್ಕೆ ಹೊಂಡ್ತಾನಪ್ಪ ಅಂದ್ರು ಸಹಿತ
ಸಸ್ಯಸ್ಯ ಅನಿಸ್ಕೊಳ ಹೌದೇ ಅಂತಾನು, ಹೂನೇ ಅಂತಾನು. ಅದೆಲ್ಲ ಬಿಟ್ಟು ಅದೇ ಹೆಂಗ್ರಿ ಮಹಾರಾಜ್ರ ನಿಮಗೂ ತಲೆ ಕೆಟ್ಟಂಗೆ ಕಾಣಿಸ್ತದ್ರಿ ಅಂತ ನಾವು ಅಂತಿದ್ದಂದ್ರೆ ಅವನು ಸಸ್ಯಸ್ಯ ಅನಿಸ್ಬೋದು. ಅದಕ್ಕೆ ಗುರು ಕೊಟ್ಟ ವಾಕ್ಯ ಕರೆ, ಗುರು ಕರೆ ಅಂಥೇಳಿ ಯಾವ ತಿಳ್ಕೊಂಡು ಶ್ರದ್ಧೆಯಿಂದ ತನ್ನ ಜೀವನದೊಳಗ ತನ್ನ ಗುರುನೇ ಸರ್ವಸ್ವ ಅಂತೇಳಿ ಯಾರು ತಿಳ್ಕೊಂಡಿರ್ತಾರಲ್ಲ ಅವ ಸಶಿಷ್ಯ ಅನ್ಸ್ಬೋದು. ಇಂಥ ಸಶಿಷ್ಯರು ಅಕ್ಕೋತನೇ ಇದ್ದಾರೆ. ಯಾರು ಸಶಿಷ್ಯರಾಗ್ಯಾರಲ್ಲ ಅವರು ಸದ್ಗುರುಗಳು ಅನ್ನಿಸ್ಕೊಂಡಾರ ಜಗತ್ತಿಗೆ. ಯಾರು ಸದ್ಗುರುಗಳು ಅನ್ನಿಸ್ಕೊಂಡಾರಲ್ಲ, ಯಾರು ಸದ್ಗುರುಗಳು ಅಂತ ಹೇಳಿ ತಿಳ್ಕೊಂಡಾರಲ್ಲ ಅವರು ಶಿಷ್ಯತ್ವದಕ್ಕಿಂತನೂ ಅಸತ್ ಹೋಗಿಬಿಟ್ಟಾರ. ಅವರು ನಿಜವಾಗಿಯೂ ವಿಚಾರ ಮಾಡಿದ್ರೆ ಯಾರು ನಾನು ಗುರು ಇದ್ದನಂತ ಹೇಳಿ ಕಲ್ಪನಾ ಮಾಡ್ಕೊಂಡಲ್ಲ ಅವ ಶಿಷ್ಯತ್ವ ಸತ್ಶಿಷ್ಯತ್ವಕ್ಕೂ ಪಾತ್ರತಾ ಹೊಂದಿಲ್ಲ ಅಂತ ತಿಳ್ಕೊಂತಾರ. ಜ್ಞಾನಿಗಳಂತಾರ ನಾನು ಗುರು ಆಗೀನಿ ಅಂತೇಳಿ ಅಕಸ್ಮಾತ್ ಕಲ್ಪನಾ ಮಾಡ್ಕೊಂಡಿದ್ದಂದ್ರೆ ಅವ್ನು ಸಶಿಷ್ಯರ ಲಿಸ್ಟ್ನಾಗೂ ಇಲ್ಲಂತ, ಅವೊಬ್ಬ ಸಾದಾ ಶಿಷ್ಯ ಅಂತ. ಯಾರು ಸತ್ಶಿಷ್ಯರಾಗ್ಯಾರಲ್ಲ ಅವರು ಜಗತ್ತಿನ ದೃಷ್ಟಿಯೊಳಗೆ ಗುರುಸ್ಥಾನದಾಗಿರ್ತಾರೆ. ಆದ್ರೆ ಅವನು ನಿಜವಾಗಿಯೂ ನಾನು ಸಶಿಷ್ಯನೇ ಅಂತ ತಿಳ್ಕೊಂಡಿರ್ತಾನೆ. ಹಾಗೆಲ್ಲ ಮಾಡ್ಕೊಂಡು ಬಂದವ್ರು ಏನಿದ್ದಾರಲ್ಲ ಇವರು ಭವಸಾಯಿ ಮಹಾರಾಜರ 14 ಮಂದಿ ಶಿಷ್ಯರು ಇದ್ದಾರಲ್ಲ ಅವ್ರ ಕೊನೆ ತನಕ ಶಿಷ್ಯತ್ವವನ್ನೇ ಪಾಲನೆ ಮಾಡಿದರು. ಅವ್ರ ಶಿಷ್ಯತ್ವ ಪಾಲನೆ ಮಾಡಿದ್ರು ಅಂತೇಳಿ ಜಗತ್ತಿಗೆ ಸದ್ಗುರುಗಳ ಸ್ಥಾನದಾಗ ಹೋದ್ರು. ಇವತ್ತು ಸಂಗಮೇಶ್ವರ ಮಹಾರಾಜರು ನೋಡಿದ್ರೆ ಅವ್ರು ಇರೋ ತನಕ ನಮ್ಮ ಮಹಾರಾಜ ಏನಂತ ತಿಳ್ಕೊಂಡ್ರು ಅವರು ಸತ್ಶಿಷ್ಯರಾಗಿದ್ರು. ಯಾರು ಸತ್ಶಿಷ್ಯರಾಗಿರ್ತಾರ ಅವರು ಜಗತ್ತಿನ ದೃಷ್ಟಿಯೊಳಗೆ ಸದ್ಗುರುಗಳಾಗಿರ್ತಾರೆ. ಸದ್ಗುರುಗಳು ಆಗೋದು ಗುರು ಆಗೋದು ಅನ್ನುವಂಥದ್ದು ಇಲ್ಲೇ ಇಲ್ಲ ಆಧ್ಯಾತ್ಮದೊಳಗೆ ಅಂತೇಳಿ ಜ್ಞಾನಿಗಳ ಅಭಿಪ್ರಾಯ ಇದೆ. ಗುರು ಆಗೋದಂದ್ರೆ ಏನದು? ನಾನು ಗುರು ಆಗಿನಂದ್ರೆ ಈಗ 4 ಮಾತು ಹೇಳ್ತಂದ್ರೆ ನೀವು ಮಹಾರಾಜರಂದ್ರೆ ಏನದು? ಮಹಾರಾಜರಂದ್ರೆ ಅಷ್ಟೆಲ್ಲಕ್ಕೂ ಸಾಮರ್ಥ್ಯವನ್ನು ಹೊಂದಿದವ ಮಾತ್ರ ಮಹಾರಾಜ ಅನಿಸ್ಕೋತಾನ. ಇರ್ಲಿಕ್ಕಂದ್ರೆ ಪೋತ್ರಾಜ ಅನಿಸ್ಕೋತಾನ. ಅದಕ್ಕೆ ಮಹಾರಾಜರಾಗೋದು ಗುರು ಆಗೋದು ಆಧ್ಯಾತ್ಮದೊಳಗಿಲ್ಲ. ಯಾರು ಸರಿಯಾಗಿ ಸದ್ಗುರುವಿನ ಆಜ್ಞೆ ಪಾಲನೆ ಮಾಡ್ಕೋತ ನಾಮಸ್ಮರಣೆಯೊಳಗೆ ತಮ್ಮ ಜೀವನವನ್ನು ಕಳೀತಿರ್ತಾರಲ್ಲ ಅವರು ಸತ್ಶಿಷ್ಯರಾಗ್ತಾರೆ. ಅಂಥ ಸತ್ಶಿಷ್ಯರೊಳಗೆ ಸಾಕಷ್ಟು ಮಂದಿ ಆಗಿ ಹೋಗ್ಯಾರ. ಒಂದು ಪ್ರಸಂಗ ಹಿಂಗೆ ಆತಂತ. ಕುಬಕಡ್ಯಾಗ ಮಳೆ ಬರ್ಲಿಕ್ಕತ್ತಿತ್ತು. ಅವಾಗ ಸಾದಾ ಮಠ ಇತ್ತು. ರಾಮಚಂದ್ರ ಮಹಾರಾಜರ ಮೇಲೆ ನೀರು ಸೋರ್ಲಿಕ್ಕತ್ತು. ಮಳೆ ಬಂದ ಕೂಡಲೇ ಅಲ್ಲಿ ನೀರು ಸೋರ್ಲಿಕ್ಕತ್ತು ಆ ಗದ್ಗಿ ಮೇಲೆ. ಪಟ್ಟಣ ಮಹಾರಾಜರು ಏನು ಮಾಡಿದ್ರು, ಕೊಡಿ ತಗೊಂಡು ಹೋಗಿ ಆ ಗದ್ಗಿ ಮೇಲೆ ಹಿಡ್ಕೊಂಡು ನಿಂತ್ರಂತ. ಭೀಮಶಾ ಅಂತ ಹೋದ್ರಿದ್ರು. ಭೀಮಶಪ್ಪ ಅಂತ ನಮ್ಮ ಮಹಾರಾಜರೊಬ್ಬ ಗದಿ ಕೇವಲ ಶಿಷ್ಯ ಕುರುಬ್ರಾಮ. ಗದಿ ಏನಪ್ಪ ಅಂದ್ರೆ ಏನೂ ಕಲಿಲಾರದಂಥ ಮನುಷ್ಯ. ಅವ ತನ್ನ ಸಂಸಾರವನ್ನೇ ತ್ಯಾಗ ಮಾಡಿ ಬಂದು ಮಠದಾಗ ಬಿಟ್ಟಿದ್ದವ. ಅವೆಂತ ನೋಡ್ರಿ ಅವ ಶಿಷ್ಯ ಹೆಂಗಿರ್ಬೇಕು. 2 ವರ್ಷ ಆಗಿತ್ತು ಲಗ್ನಾಗಿ. ಉಪದೇಶ ತಗೊಂಡು ಅವನ ಗೆಳೆಯನ ಜೋಡಿ ಸತ್ತಾಕ್ ಬರ್ತಿದ್ದ. ಬಂದು ಸರ್ತಿವ ಉಪದೇಶ ತಗೊಂಡು ಕೂಡಲೇ ಅವಾಗ ಪ್ರಪಂಚದ ಕಡೆ ಮೋಹನೆ ಕಡಿಮೆ ಆಗ್ಲಿಕ್ಕತ್ತವ. ಬರಾವ ಸಪ್ತಾಹ ಆದಮೇಲೆ ಒಂದು 8 ದಿವಸ ಇದ್ದು ಹೋಗವ. ಮುಂದೊಮ್ಮೆ 10-15 ದಿವಸ ಇದ್ದು ಹೋಗವ. ಹೆಂಗೆ ಮಹಾರಾಜರು ಆಯ್ತು ಒಂದು 8 ದಿವಸ ಇದ್ದು ಹೋಗ್ಪ ನಿಮಿಷ ಅನುಕೂಲ ಇದ್ದು ಹೋಗ್ತಿದ್ದ. ಮುಂದೆ 15 ದಿವಸ ಇರ್ಲಿಕ್ಕತ್ತ. ಕಡಿಕೊಂಬಂದ ಮಹಾರಾಜರು ನನಗೆ ಇಲ್ಲೇ ಇರಂಗಾಗ್ಯದ್ರಿ ಅಂತ. ಇಲ್ಲೇ ಮಠದಾಗೆ ಇರಂಗಾಗ್ಯದ್ರಿ. ಎಲ್ಲ ಕೂಡಿಸಿ 2 ವರ್ಷ ಆಗಿತ್ತು ಲಗ್ನಾಗಿ. ಇಲ್ಲಿ ಹಳ್ಳಿ ಚಂಡಿ ಅವ ಹೂವಿನಿಪ್ರಿಗೆ ಅಂತಲ್ಲಿ ಹಳ್ಳಿ ಚಂಡಿ ಅಂತ ಬರ್ತದೆ. ಮಹಾರಾಜರು ಅಂದರು ಮತ್ತು ಲಗ್ನ ಆಗ್ಯದೋ ನೀವು ಒಬ್ಬನೇ ಕೀರ್ತಿ, ನಿನಗೆ ಬಂದು ಇಲ್ಲಿ ಇರುದಿದ್ರೆ ಇಬ್ಬರು ಗಂಡ ಹೆಂಡತಿ ಸೇವೆ ಮಾಡ್ಕೋತೀರಿ ಮಠದಾಗ. ಹೋಗಿ ಕೇಳಿ ಇಬ್ಬರು ಬಂದು ಇದ್ದು ಸೇವೆ ಮಾಡ್ರಲ್ಲಪ್ಪ ಅಂತಂದ್ರಂತ. ಅಂದು ಕೂಡಲೇ ಸೀದಾ ಹೋಗೇ ಬಿಟ್ಟ ಅವ ಮನೆಗೆ. ನೋಡು ಮಹಾರಾಜರು ಹೇಳ್ಯಾರ ಅಲ್ಲೇ ಮಠದಾಗ ಸೇವೆ ಮಾಡ್ಕೋತೀರ ಅಂತೇಳಿ, ಮತ್ತು ನಡಿ ನೀನು ಇಬ್ಬರು ಕೂಡ ಸೇವೆ ಮಾಡ್ಕೋತೀರುನು. ಆಕಿಗೇನು ಗೊತ್ತ ಆಧ್ಯಾತ್ಮದ ಗಾಂಧಿ. ನಾಮಧಾರಿಕ್ಕಿದ್ದ, ನಾಮಸ್ಮರಣೆ ಮಾಡ್ತಿದ್ದ. ಪ್ರಪಂಚದ ಮೇಲೆ ಇದು ಕಡಿಮೆ ಆಗಿತ್ತು. ಆಕೆ ಅಂದು ನಾ ಏನು ಬರುವುದಿಲ್ಲ ಅಂದ್ಲಾಕಿ. ನೀವು ಹೋಗ್ತಿದ್ರು ಹೋಗು, ನಾ ಬರುವುದಿಲ್ಲ ಅಂತ. ಮತ್ತೊಂದು ಕೇಳಿದಂತೆ, ನೋಡು ಮತ್ತು ಇಬ್ಬರು ಹೇಳ್ಯಾರ ಮಹಾರಾಜರು ಅಲ್ಲೇ ಹೋಗಿ ಇದ್ದುಬಿಡು ಅಂತಂದಂತೆ. ನಾ ಏನು ಬರುವುದಿಲ್ಲ. ಹಂಗಾರೆ ಎಲ್ಲ ಇನ್ನೊಮ್ಮೆ ಕೇಳ್ತೀನಿ, ಬಂದ್ರೆ ನನ್ನ ಜೋಡಿ ಬಾ, ಇರ್ಲಿಕ್ಕಂದ್ರೆ ಇವೆಲ್ಲ ಆಸ್ತಿ ಗೀಸ್ತಿ ಏನವಲ್ಲ ಅವ್ನು ತೊಗೊಂಡು ಇದ್ದು ಬಿಡು ಅಂತ ಹೇಳಿದಂತ. 3ನೇ ಸರಿ ಕೇಳಿದ ಅವ್ನು ಬಿಂಸಿ. ಕೇಳಿದ ಕೂಡಲೇ ಆಕೆ ವಾಲ್ಯ ಅಂದ ಕೂಡಲೇ ಏನು ಹೊರಸಲ ಬಿಟ್ಟು ಹೊರಗೆ ಕಾಲಿಟ್ಟಲ್ಲ. ತಿರುಗವ ಮನೆಗೆ ಹೋಗಲಿಲ್ಲ. ಅವನು ಮಠದಾಗೇ ಬಂದಿದ್ದ. ಮಠದಾಗಿದ್ದ ಅಲ್ಲೇ ಏನಪ್ಪ ಅಂದ್ರೆ ಪೂಜಾ ಮಾಡೋ ಹೊತ್ನಾಗ ನಮ್ಮ ರಾಮಚಂದ್ರ ಮಹಾರಾಜರ ಪೂಜೆ ಮಾಡೋ ಹೊತ್ನಾಗ ಅವನು ಅಲ್ಲೇ ದೇಹ ಇದು ಆಯ್ತು. ಇವತ್ತು ಅವ್ನು ಗುಡಿ ಕಟ್ಟೆವು, ವರ್ಷಕ್ಕೊಂದು ಸಪ್ತಾಹ ಮಾಡ್ತೇವೆ ನಾವೆಲ್ಲರೂ ಕೂಡಿಸಿ. ಒಂದು ಭೀಮಶಪ್ಪಣ್ಣ ಅಂತೇಳಿ ಅಗದಿ ಅನ್ಪಡ್ ಮನುಷ್ಯ. ಮಹಾರಾಜರು ಏನು ಹೇಳ್ತಾರೆ ಅದು ಹ್ಞೂ ಒಟ್ಟು ಹ್ಞೂ.
ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಮುಳ್ಳು ಕೂಡಲೇ ಹೋಗೋರು ಮುತ್ತೇವ್ರು ಮಹಾರಾಜ್ರಿ ಅಂತೇಳಿ. ಮಹಾರಾಜ್ರಿ ಏನಾಗ್ಯದೋ ಶಂಕರು ಮುಳ್ಳು ನಟ್ಟದ್ರಿ. ಭೀಮಸೆ ಮುಳ್ಳು ತೆಗಿಪ ಶಂಕರು. ಸುಮ್ಮನೆ ನಾವು ಮಾಡ್ಕೊಂಡು ಹೋಗೋದು. ಒಟ್ಟು ಅವ್ರ ರಟ ಸಹಿತ ನಾವೇ ಹಾಕಿಕೊಟ್ಟೆವು. ಮುಂದೆ ಮರಾಠಿ ದಾಸಬೋದಾಸ್ ಹೇಳು ಓದಿಗೆ ಶುರು ಮಾಡಿಬಿಟ್ಟು ಕನ್ನಡಗತೆ ಓದ್ತಿದ್ದ. ಗುರುವಿನ ಕೃಪಾ ಆತಂದ್ರೆ ನೀನೊಲಿದರೆ ಕೊರಡು ಕೊನರು ಓದಯ್ಯ, ನೀನೊಲಿದರೆ ಬರಡು ಹಯನ ಓದಯ್ಯ, ನೀನೊಲಿದರೆ ಸಕಲ ಪಡಿ ಪಡೆದಾತು. ಸದ್ಗುರುನಾಥ ಒಲ್ದು ಬಿಟ್ಟ ಅಂದ್ರೆ ಏನು ಬರ್ತದೆ. ಹಂಗೆ ತಯಾರಾದವ. ಇವ್ರು ಕೊಡಿ ಹಿಡ್ಕೊಂಡು ನಿಂತಿದ್ರು. ಭೀಮಸ್ಯ ಅಂತ ಇಷ್ಟಂದ್ರು ಅವನದಕ್ಕೆ ಹಂಗೆ ಮಳೆಯೊಳಗೆ ಮಾಳಿಗೆ ಮೇಲೆ ಹೋಗಿ ಅದನ್ನು ಗುದ್ದು ಬಡ್ದು ಬಂದುಬಿಟ್ಟ. ಇದೊಂದು ಪ್ರಸಂಗ. ಶಿಷ್ಯರು ಹೆಂಗಿರ್ತಾರೆ, ಮಳೆ ಬಂದಾಗ ನಮ್ಮ ಮಹಾರಾಜರು ಏನು ಮಾಡಿದ್ರು, ಲಿಂಗದ ಮೇಲೆ ನೀರು ಬೀಳಿಕತ್ ಕೂಡಲೇ ಕೊಡಿ ಹಿಡ್ಕೊಂಡು ನಿಂತರು. ಯಾಕ ನನ್ನ ಗುರುವಿಗೆ ಮಳೆ ತೊಯ್ತಾನ ಅಂಥೇಳಿ ಕೊಡಿ ಹಿಡ್ಕೊಂಡು ನಿಂತರು. ಅದು ಲಿಂಗ, ಅದು ಕಲ್ಲಿನ ಲಿಂಗ. ಆ ಲಿಂಗದೊಳಗೆ ಗುರುವಿನನ್ನು ಕಾಣುವಂಥವರು ನಮ್ಮ ಮಹಾರಾಜರು ಸಸ್ಯತ್ವವನ್ನು ಅಲ್ಲಿ ಮೆರೆದ್ರು. ಭೀಮಸ್ಯ ಅಂದ ಕೂಡಲೇ ಮಳೆ ಅಲ್ಲಿಲ್ಲ, ಏನು ಹೊತ್ಕೊಳ್ಳಿಲ್ಲ ಬಿಡಲಿಲ್ಲ. ಹಾಗೆ ಏನು ಹೋಗಿ ಬಡೋದಲ್ಲ, ಮಳೆಯಾಗಿ ತೊಯಿಸ್ಕೊತ್ನಲ್ಲಿಲ್ಲ, ಒಂದು ಹೊತ್ಕೋಬೇಕಲ್ಲಿಲ್ಲ, ಏನೂ ಅಲ್ಲಿಲ್ಲ. ಏನು ಹೊಡ್ಕೊಟ್ಟು ಹೋಗಿ ಅವ ಗುದ್ದು ಬಡೋದಲ್ಲ. ಅಲ್ಲೂ ಸಸ್ಯತ್ವತ್ತು, ಇಲ್ಲೂ ಸಸ್ಯತ್ವತ್ತು. ಇಂಥವ್ರು ಸಸ್ಯ ಗುರುವಿಗಾಗಿ ಪ್ರಾಣವನ್ನು ಅಂತಾರವ್ರು. ದೇವಾಚ ಸಖ್ಯತ್ವ ಕಾರಣೇ ಆಪುಲೇ ಸೌಖ್ಯ ಸೋಡುವುದೇನೆ. ಆ ಸದ್ಗುರುನಾಥನನ್ನು ಒಲಿಸುವ ಸಂಬಂಧ ನಿನ್ನ ಸುಖವನ್ನು ಯಾರು ಬಿಡ್ತಾರೆ, ನನ್ನ ಸುಖವನ್ನು ನಾವು ಬಿಡ್ಬೇಕಂತಾರ. ದೇವಾಚ ಸಖ್ಯತ್ವ ಕಾರಣೇ ಆಪುಲೇ ಸೌಖ್ಯ ಸೋಡುವುದೇನೆ. ಅನನ್ಯ ಭಾವೇ ಜೀವೇ ಪ್ರಾಣಿ ಶರೀರತೆ ಹೀವೇ ಚಾವೆ ಅಂತಾರು. ಆ ಸದ್ಗುರುವಿನ ಮೇಲೆ ಅನನ್ಯವಾದಂಥ ಶ್ರದ್ಧೆಯನ್ನಿತ್ತ ಆ ಭಾವದಿಂದ ನಿನ್ನ ಜೀವ, ನಿನ್ನ ಪ್ರಾಣ, ನಿನ್ನ ಶರೀರವನ್ನು ಸಹಿತ ನಿನ್ನ ಕೊಡ್ಲಿಕ್ಕೆ ತಯಾರಾಗಿದ್ದೆ ಅಂದ್ರೆ ನೀನು ಸತ್ಶಿಷ್ಯ. ನಾವು ನಮ್ಮನ್ನು ನಾವು ಕಾಯ್ಕೊಂಡೆಲ್ಲನೂ ಮಾಡ್ತೇವೆ. ನಾವು ಏನು ಮಾಡ್ತಿರ್ತೇವೆ ಅಂದ್ರೆ ನಮ್ಮನ್ನು ಕಾಯ್ಕೊಂಡು ನಾವು ಸದ್ಗುರುವಿನ ಸೇವೆ ಮಾಡ್ತೇವೆ. ನಮ್ಮ ಪ್ರಪಂಚದಾಗ ಲುಕ್ಸಾನ ಆಗಿರಬಾರ್ದು, ಶರೀರಕ್ಕೆ ತೊಂದರೆ ಆಗಿರಬಾರ್ದು, ನಮ್ಮ ಏನಪ್ಪ ಅಂದ್ರೆ ಪ್ರತಿಷ್ಠೆಗೆ ಕುಂತು ಬಂದಿರಬಾರ್ದು. ಇಷ್ಟೆಲ್ಲ ನಮ್ಮದನ್ನೋದು ಇಟ್ಕೊಂಡು ನಾವು ಸದ್ಗುರುನಾಥನ ಸೇವೆ ಮಾಡ್ತೇವೆ. ಅವ್ರಂತಾರೆ ನೀ ಸದ್ಗುರುನಾಥನನ್ನು ಒಲಿಸುವ ಸಂಬಂಧ ನಿನ್ನ ಸುಖ ಅನ್ನುವಂಥವು ಏನವಲ್ಲ ಅವನ್ನೆಲ್ಲ ಬಿಟ್ಟು ಬಿಡ್ಬೇಕಂತಾರು. ನಿನ್ನ ಸುಖಕ್ಕಲ್ಲಿ ಅರ್ಥನೇ ಇಲ್ಲ. ಈಗ ಗಂಡನನ್ನು ಒಲಿಸ್ಕೋಬೇಕಾತಂದ್ರೆ ಹೆಂಡತಿ ಅಗ್ರಿ ಮೊದಲು ಹೋಳಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹಿಂದಾಗಡೆ ಅವನು ಊಟದ ವ್ಯವಸ್ಥೆ ಮಾಡ್ತಂದ್ರೆ ಆಕೆ ಹೆಂಗೆ ಪತಿವ್ರತ ಆಗ್ತಾಳೆ. ತನಗೆ ಇರಲಿ ಬಿಡಲಿ ಉಪವಾಸ ಆಗಿಬಿಡೋದು ಲೆಕ್ಕ. ನನ್ನ ಗಂಡನ ಹೊಟ್ಟಿರ್ತೈತೆ ಅವ್ನು ಸಂತೋಷಗೊಂಡ್ರೆ ಸಾಕು ಅಂತೇಳಿ ಉಪವಾಸ ಬಿದ್ದಾದ್ರೂ ಸಹಿತ ಗಂಡಗೆ ಏನು ಬಡಿಸೋದಂತ ಹೆಣ್ಮಕ್ಳಿದ್ದಾರೆ ಅವರೆಲ್ಲರೂ ಪತಿವ್ರತ ಅನ್ನಿಸ್ಕೊಂಡಾರ. ಹಂಗೆ ನಾವು ಸದ್ಗುರುನಾಥಗಾಗಿ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೋಬೇಕಂತಾರ ಅವ್ರು. ನಮ್ಮನ್ನು ನಾವು ಈ ಶರೀರ ನಿವಾರಿಸಿ ಹೋಗಿದ್ರು ಸಹಿತ ಚಿಂತಿಲ್ಲ, ಏನಪ್ಪ ನನ್ನ ಗುರು ಸಂತೋಷಗೊಂಡ್ರೆ ಸಾಕು ಅನ್ನುವಂಥ ತಯಾರಿ ಇರಬೇಕು. ಗೌತಮ್ ಬುದ್ಧರು ಅಂಥ ಶಿಷ್ಯರನ್ನು ತಯಾರು ಮಾಡ್ತಿದ್ರಂತ. ಅದಕ್ಕೊಂದು ಸ್ಕೂಲ್ನೇ ಮಾಡಿಬಿಟ್ಟಿದ್ರು ಅವ್ರು. ತಮ್ಮ ಆಶ್ರಮದೊಳಗೆ ಅಂಥ ಶಿಷ್ಯರನ್ನು ತಯಾರು ಮಾಡ್ತಿದ್ರು ಅವ್ರು. ಹೋಗಿ ಭಕ್ತಿ ಪ್ರಸಾರ ಮಾಡೋ ಸಂಬಂಧ ಕಳಿಸೋ ಸಂಬಂಧ ಟ್ರೈನಿಂಗ್ ಕೊಡ್ತಿದ್ರಂತ. ಒಂದು 4 ಮಂದಿ ಟ್ರೈನಿಂಗ್ ಮುಗಿದ ಕೂಡಲೇ ತಯಾರಾಗಿ ಬಂದ್ರಂತ. ಮಹಾರಾಜ್ರ ನಾವು ತಯಾರಾಗ್ಯವು, ನಮಗೇನು ಆಜ್ಞೆ ಮಾಡ್ತೀರಿ ಮಾಡ್ರಿ ಅಂತ ಗೌತಮ್ ಬುದ್ಧರಿಗೆ ಅವ್ರು 4 ಮಂದಿ ಕೇಳಿದ್ರಂತ ಶಿಷ್ಯರು. ಮತ್ತು ಭಕ್ತಿ ಪ್ರಸಾರಕ್ಕೆ ಹೊಂಟ್ರಪ್ಪ ಹ್ಞೂ ರೀ, ಹಂಗಾರೆ ಒಂದು 4 ಪ್ರಶ್ನೆ ಹಾಕ್ತೀನಿ, ಅದಕ್ಕೆ ನಾವು ಉತ್ತರ ಹೇಳ್ರಿಪ್ಪ ನೀವು ಕೇಳ್ರಿ ಮಹಾರಾಜ. ಅಲ್ಲಪ್ಪ ನೀವು ಇವತ್ತೀಗ ಭಕ್ತಿ ಪ್ರಸಾರಕ್ಕಂತ ಒಂದು ಊರಿಗೆ ಹೋಗ್ತೀರಿ. ಒಂದು ಊರಿಗೆ ಹೋಗಿ ನೀವು ಈ ಬೌದ್ಧ ಧರ್ಮದ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಶುರು ಮಾಡಿದ ಕೂಡಲೇ 4 ಮಂದಿ ಸಿಕ್ಕಾಪಟ್ಟೆ ನಿಮಗೆ ಬೈಲಿಕ್ಕತ್ರ ಅಂದ್ರೆ ಇದನ್ನೇನು ತೊಗೊಂಡು ಬಂದಿರೋ, ಇದನ್ನೇನು ಹೇಳಲಿಕ್ಕತ್ತೀರಿ, ಹೋಗ್ತಿರೋ ಇಲ್ಲೋ ಅಂತೇಳಿ ನಿಮಗೆ ಕೆಟ್ಟ ಶಬ್ದಗಳನ್ನು ಬೈಲಿಕ್ಕತ್ರ ಅಂತ ತಿಳ್ಕೊರಿ. ಆವಾಗ ನೀವು ಏನು ಮಾಡೋರು ಅಂತ ಪ್ರಶ್ನೆ ಹಾಕಿದ್ರು ಗೌತಮ್ ಬುದ್ಧ. ಅವ್ರಂದ್ರಂತ 4 ಮಂದಿ ಬೈದ್ರ ಬೈವಲ್ಲಿ ಹಾಕ್ರಿ ಮಹಾರಾಜರ ಅಂತೇವಂದ್ರಂತ. ಬೈದ್ರ ಬೈವಲ್ಲಿ ಹಾಕ್ರಿ, ನಮಗೇನು ಬಡ್ದಿಲ್ಲ ಅಂತೇಳಿ ನಾವು ಭಕ್ತಿ ಪ್ರಸಾರ ಮಾಡ್ತೇವ್ರಿ, ನಿಮ್ಮದು ಧರ್ಮ ಪ್ರಚಾರ ಮಾಡ್ತೇವೆ. ಅಕಸ್ಮಾತ್ ಮತ್ತೊಂದು ಊರಾಗ ನೀವು ಈ ಧರ್ಮ ಪ್ರಸಾರ ಮಾಡೋ ಹೊತ್ನ್ಯಾಗ ನಿಮ್ಮನ್ನು ಬಂದು 4 ಮಂದಿ ಕೂಡಿಸಿ ಬಡ್ದ ಅಂತ ತಿಳ್ಕೊರಿ. ಆವಾಗ ಏನು ಮಾಡೋರು ಅಂತ ಪ್ರಶ್ನೆ ಹಾಕಿದ್ರು. ಮಹಾರಾಜರ ಬಡದ್ರಲ್ಲ, ನಮ್ಮದೇನು ಜೀವ ತಗೊಂಡಿಲ್ಲ ಅಂತೇಳಿ ಹಾಗೆ ನಾವು ಏನಪ್ಪ ಅಂದ್ರೆ ನಮ್ಮ ಕಾರ್ಯವನ್ನು ನಾವು ಮಾಡ್ತೇವೆ. ಹೌದಪ್ಪ, ಮತ್ತೊಂದು ಊರಾಗ ನಿಮ್ಮನ್ನು ಅವ್ರು ಬಂದೇ ಬಿಟ್ರಂತ ತಿಳ್ಕೊರಿ. ಏನು ಮಾಡೋರು ಅವ್ರಂದ್ರಂತ, ಮಹಾರಾಜರ ನನ್ನ ಗುರುವಿನ ಒಂದು ಭಕ್ತಿಗಾಗಿ, ನನ್ನ ಗುರುವಿನ ಸೇವೆಗಾಗಿ ಈ ಜೀವ ಹೋಗ್ಲಿಕ್ಕತ್ತಲ್ಲ ಅಂತ ಆನಂದದಿಂದ ಪ್ರಾಣ ಬಿಡ್ತೇವೆ ನೋಡ್ರಿ ಮಹಾರಾಜರ ಅಂತ ಅಂದ್ರಂತ. ಹಂಗಾರೆ ಹೋಗ್ರಿಪ್ಪ ಭಕ್ತಿ.
ಹಂಗಾದ್ರೆ ಹೋಗ್ರಿಪ್ಪ ಅಂತ. ಇಷ್ಟು ಕೆಲಸದ ಸಸ್ಯಶ್ಯ ಅನಿಸ್ಕೋಬೇಕಾದ್ರೆ ಸಾಮಾನ್ಯ ಇಲ್ಲ. ಪರ್ಸನಲ್ ಡೈರಿ ಒಳಗೆ ಕೂಡಬೇಕಾಗ್ತಂದ್ರೆ ಅಷ್ಟೇನು ಸರಳ ಕೆಲಸ ಇಲ್ಲ. ಅದಕ್ಕೆ 5 ನಿಮಿಷ 10 ನಿಮಿಷ ಸಾಧನ ಎದಕ್ಕೂ ಹೊತ್ತದಿಲ್ಲ. ಅದಕ್ಕೆ ಶುರು ಮಾಡೋ ಸಂಬಂಧ 5 ನಿಮಿಷನೇ ಶುರು ಮಾಡ್ರಿ ಅಂತೇಳಿ ನಾವು ನಿಮಗೆ ಏನಪ್ಪ ಅಂದ್ರೆ ಒತ್ತಡ ಮಾಡ್ಲಿಕ್ಕೆ ಹತ್ತೀವಿ. ನಾಮಸ್ಮರಣೆ ಇರಲಾರ್ದ ಒಂದು ಉಸಿರು ಹೋದ್ರೂ ಸಹಿತ ನುಕ್ಸಾನ ಆತಂತೇಳಿ ಯಾರ ಕಣ್ಣಾಗ ನೀರು ಬರ್ತಾವಲ್ಲ ಅವರು ಸಸ್ಯಶ್ಯ ಅನಿಸ್ಕೊತಾರೆ. 21,600 ಶ್ವಾಸದೊಳಗೆ ಒಂದೇ ಒಂದು ಶ್ವಾಸ ನಾಮ ಇರಲಾರ್ದ ಹೋತಂದ್ರೆ ನನ್ನ ಜೀವನ ನನ್ನ ಒಂದು ಶ್ವಾಸ ವ್ಯರ್ಥ ಹೋತಲ್ಲ ಅಂತೇಳಿ ಅಕಸ್ಮಾತ್ ಕಣ್ಣಾ ನೀರು ಬರ್ತಿದ್ವು ಅಂದ್ರೆ ಅವನು ಸಸ್ಯಶ್ಯ ಅನಿಸ್ಕೊತಾನೆ. ತುಕಾರಾಮ್ ಮಹಾರಾಜರು ಅಂತಿದ್ರಂತ, ಕೆಮ್ಮರೆ ಯಾಕೆ ಬರ್ತದೆ, ಈ ಸೀನರಿ ಯಾಕೆ ಬರ್ತಾವು ಅಂತಿದ್ರಂತ. ಬರುವಲ್ಲ ಮತ್ತು ಶರೀರ ಧರ್ಮ ಕೆಮ್ಮು ಹೊತ್ನ್ಯಾಗ ಸೀನು ಹೊತ್ನ್ಯಾಗ ಪಾಂಡುರಂಗನ ನಾಮಸ್ಮರಣೆ ನನಗೆ ಅಂತರಾಗ್ಲಿಕ್ಕತ್ತದ, ಇವು ಯಾಕೆ ಬರ್ತಾವ ಅಂತೇಳಿ ಅಂತರಂಗಕ್ಕೆ ನೋವು ಮಾಡ್ಕೋತಿದ್ರಂತ ಅವ್ರು ಶಿಷ್ಯರು. ಅವ್ರು ಹೋಗಿ ಆ ಭಂಡಾರಗೂಡದಾಗ ಪಾಂಡುರಂಗನ ಧ್ಯಾನ ಮಾಡ್ಕೋತ ಕೂತ್ರ ಹೆಂಡತಿ ಬುತ್ತಿ ಒಯ್ದ್ರ ಎಲ್ಲಿ ಹೋಗ್ಯಾರ ನನ್ನ ಗಂಡ ಅಂತೇಳಿ ಹುಡುಕ್ಯಾಡ್ಕೋತ ಹೆಂಡತಿ ಹೋಗ್ತಿದ್ಲಂತ. 4 ಹಾದಿ ಕೂಡಿದಲ್ಲಿ ನೆಲಕ್ಕೆ ಕಿವಿ ಹಚ್ಚಿ ಕೇಳ್ತಿದ್ಲಂತ. ಯಾವ ಹಾದಿ ಒಳಗೆ ಪಾಂಡುರಂಗನ ವಿಠಲ ವಿಠಲ ಅಂತೇಳಿ ನಾಮಸ್ಮರಣೆ ಯಾವ ಹಾದಿ ಒಳಗೆ ಕೇಳಿಸ್ತದಲ್ಲ ಇಲ್ಲಿ ಹೋಗ್ಯಾರ ನನ್ನ ಗಂಡ ಅಂತೇಳಿ ಹೋಗಿ ತುಕಾರಾಮ್ ಮಹಾರಾಜರಿಗೆ ಊಟಕ್ಕೆ ಹಾಕಿ ಬರ್ತಿದ್ಲಂತ. ಅವಂತ ಏನು ನಾಮಸ್ಮರಣೆ ಮಾಡೋರು ಇದ್ದಾರಲ್ಲ ಅವರೆಲ್ಲರೂ ಸಸ್ಯಶ್ಯರು ಅನಿಸ್ಕೊತಾರೆ. ಹಂಗೆ ಸಸ್ಯಶ್ಯರ ಲಕ್ಷಣಗಳು ಸಾಕಷ್ಟವ. ಸಸ್ಯಶ್ಯರ ಆಗಬೇಕಂತೇಳಿ ನಾವು ಒಂದೊಂದು ಲಕ್ಷಣ ಬಿಡೋದು ಹಿಡಿದು ಮಾಡ್ಕೋತ ಕೂಡೋದಕ್ಕಿಂತ ನಾಮಸ್ಮರಣೆ ಒಂದೇ ಮಾಡಿದೇವಂದ್ರೆ ಸಸ್ಯಶ್ಯ ಆಗಲಿಕ್ಕೆ ಏನು ಪಾತ್ರತಾ ಬೇಕಲ್ಲ ಆ ಪಾತ್ರತಾ ನಾಮಸ್ಮರಣೆ ಕೊಡ್ತದೆ. ನಾವು ಸಸ್ಯಶ್ಯ ಆಗಬೇಕು ಅಂತ ಪ್ರಯತ್ನದಕ್ಕಿಂತ ನಾಮಸ್ಮರಣೆ ಒಂದನೇ ನಾವು ಮಾಡಿಬಿಟ್ಟೆ ಅಂದ್ರೆ, ಯಾಕಂದ್ರೆ ಎಲ್ಲದಕ್ಕಿಂತ ಪ್ರಾಣ ಸದ್ಗುರುನಾಥ ಎಲ್ಲದಕ್ಕಿಂತ ಪ್ರಿಯ ಯಾವುದು ಅಂದ್ರೆ ಆ ಭಗವಂತನ ನಾಮಸ್ಮರಣೆ. ನಮ್ಮ ರಾಮಣ್ಣ ಮುತ್ಯ ನಮ್ಮ ಮಹಾರಾಜರಿಗೆ ಅಂದಂತ, ಯಪ್ಪ ಯಾವಾಗಲೂ ನೀನು ನನ್ನ ಮುಂದೆ ಇರಬೇಕು ನೋಡು ಅಂತಂದು. ಅಂದ ಕೂಡಲೇ ಮಹಾರಾಜರು ಅಂದ್ರಂತ, ನಾವಿದ್ರೆ ಇದ್ದನಲ್ಲೋ ರಾಮ ಅಂದ್ರಂತ. ನಿನ್ನಂತಲೇ ನಾಮಸ್ಮರಣೆ ಇದ್ರೆ ಯಾವಾಗಲೂ ಅಲ್ಲಿ ನಾನೇ ಇದ್ದೀನಿ, ಯಾರ ಮುಖದೊಳಗೆ ನಾಮಸ್ಮರಣೆ ಅದಲ್ಲ ಅಲ್ಲಿ ನಾ ಅಲ್ಲೇ ಇದ್ದೀನಿ ಅಂತ. ಇಷ್ಟು ನಾಮಕ್ಕಾಗಿಯೇ ನಾವು ಜೀವನ ಇಟ್ಟೇವಂದ್ರೆ ತಾಯಂದ್ರಾಗಲಿ ನಾವಾಗಲಿ ಆ ನಾಮಕ್ಕಾಗಿಯೇ ಜೀವನ ಇಟ್ಟೇವಂದ್ರೆ ನಾವು ಸಸ್ಯತ್ವ ಏನು ಆ ಲಕ್ಷಣ ನಮ್ಮಲ್ಲಿ ಬಂದೇ ಬರ್ತದೆ. ನಾವು ಸದ್ಗುರುನಾಥ ಪ್ರಿಯರ ಆಗೇ ಆಗ್ತೇವೆ. ಅಂಥ ಸಸ್ಯಶ್ಯರು ಅನೇಕರಾಗಿ ಹೋಗ್ಯಾರ. ಅದ್ರಾಗ ಆಗ ಹೇಳಿದ್ರಲ್ಲ ಕಲ್ಯಾಣಿ ರಾಮದಾಸ್ ಮಹಾರಾಜರ ಶಿಷ್ಯರು ಕಲ್ಯಾಣಿ ಹೆಂಗಿದ್ದ ಅಂತಂದ್ರೆ ಏನು ಮಾಡೋದು ಸಮಯ ಆಗ್ಯದ ನಮ್ಮ. ಯಾಕಂದ್ರೆ ಈಗೇನು ನಿಜವಾಗಿ ನನ್ನ ಅವಶ್ಯಕತೆ ಭಾಳ ಕಡಿಮೆ ಇದೆ ಈಗಿನ. ಯಾಕಂದ್ರೆ ನನ್ನ ಏನು ಉದ್ದೇಶ ಇತ್ತು ಇಲ್ಲೇ ಅವರೇ ತಯಾರಾಗಲಿ ಅನ್ನುವಂಥ ಉದ್ದೇಶ ಇತ್ತು. ರವಿ ಪ್ರವಚನ ಹೇಳಲಿಕ್ಕೆ ಈಗ ಹೆಂಗೆ ಹೇಳ್ತಾರಂದ್ರೆ ಬೇಕಾದಂಗೆ ಹೇಳಲಿಕ್ಕೆ ತಯಾರಾಗ್ಯಾರ. ಮನಸ್ಸಿಗೆ ಬಂದ್ರೆ ಈಗ ನೀವೆಲ್ಲರೂ ಹೇಳಲಿಕ್ಕೆ ತಯಾರಾಗಿರಿ. ಸಾಕು ನಿಮ್ಮದು ನೀವು ಏನಪ್ಪ ಅಂದ್ರೆ ತಯಾರಾಗಿಬಿಟ್ರೆ ಅಂದ್ರೆ ನಮಗೆ ಸಂತೋಷ ಆಗ್ತದೆ. ಎಷ್ಟು ಚಂದ ಹೇಳಿದ. ಇರಲಿ ಒಂದು ಪ್ರಸಂಗ ಹೇಳ್ತೀನಿ. ಹೆಂಗೆ ಕಲ್ಯಾಣಿದೇ ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ. ಕಲ್ಯಾಣಿ ಮೊದಲನೇ ಹೆಸರು ಅಂಬಾಜಿ. ಅವನ ಮೊದಲನೇ ಹೆಸರು ಯಾವುದು? ಅಂಬಾಜಿ. ಕೋಲ್ಹಾಪುರದವ್ರವರು. ಕೋಲ್ಹಾಪುರದಾಗ ಅವರ ಸಿಗವನ ಮನ್ಯಾಗ ಇರ್ತಿದ್ದವ ಹುಡುಗ, ಸಣ್ಣ ಹುಡುಗಿತ್ತು. ರಾಮದಾಸ್ ಮಹಾರಾಜರು ಆ ಕೋಲ್ಹಾಪುರಕ್ಕೆ ಬಂದಿದ್ರಲ್ಲಿ. ಬಂದಾಗ ರಾಮದಾಸ್ ಮಹಾರಾಜರು ಒಂದು ಗುಣ ಏನಿತ್ತಂದ್ರೆ ಎಲ್ಲಿ ಯಾರು ನೋಡ್ತಿರ್ತಾರಲ್ಲ ಅಲ್ಲಿ ಸಣ್ಣ ಸಣ್ಣ ಹುಡುಗರನ್ನ ಸಾಂಪ್ರದಾಯಕ್ಕೆ ಯಾರು ಯೋಗ್ಯ ಆಗ್ತಿರ್ತಾರೋ ಅವ್ರನ್ನ ಆರಿಸ್ತಿದ್ರು. ಇವ್ ಚಲೋ ಅನಿಸಿದಂದ್ರೆ ಹೇಳೇ ಬಿಡ್ತಿದ್ರು. ಅವಾಗ ಇವನು ನಮ್ಮ ಸಾಂಪ್ರದಾಯ ಕೊಟ್ಟು ಬಿಡುವ ಅಂತೇಳಿ ಆಗಿನ ಭಕ್ತರು ಕೊಟ್ಟೇ ಬಿಡ್ತಿದ್ರಿ ಬಿಡ್ರಿ. ಹಿಂಗೆ ಈ ಕೊಲ್ಹಾಪುರದಾಗ ಬಂದಾಗ ಮಹಾರಾಜರ ಮನ್ಯಾಗ ಕೂತಾಗಿ ಹುಡುಗ ಹೇಳಿದ ಕೆಲಸ ಎಲ್ಲ ಮಾಡೋದು ಮಾಡೋದು ಅದು ನೋಡಿ ಅವ್ರಿಗೆ ಅನಿಸ್ತು ಸಾಂಪ್ರದಾಯಕ್ಕೆ ಅಗದಿ ಯೋಗ್ಯ ಹುಡುಗ ಆಗ್ತಾನೆ. ಅಗದಿ ಏನಪ್ಪ ಅಂದ್ರೆ ಅಷ್ಟು ತೀಕ್ಷ್ಣ ಬುದ್ಧಿ, ಅಗದಿ ಏನಪ್ಪ ಅಂದ್ರೆ ಕೆಲಸದ ಮೇಲೆ ಅಷ್ಟಂತ ನಿಷ್ಠ, ಅವೆಲ್ಲ ಲಕ್ಷಣ ಕಂಡು ಬಂದು ಅದಕ್ಕೆ ಅಂದರು ಈ ಹುಡುಗನ ಒಂದು ಸಾಂಪ್ರದಾಯಕ್ಕೆ ಕೊಟ್ಟು ಬಿಡು ಅಂದ್ಕೊಂಡು ಆಯ್ತು ರೀ ಮಹಾರಾಜರ ಅಂತೇಳಿ ಈ ಅಂಬಾಜಿನ ಕೊಟ್ಟು ಕಳಿಸ್ಬಿಟ್ರು. ಅಂಬಾಜಿ ಬಂದ ಸಜ್ಜನಗಢದಾಗಿದ್ದ. ಒಂದು ಪ್ರಸಂಗ ಏನಾಗ್ತಿನ್ನ ಹುಡುಗಿದ್ದ, ಅವಾಗಿನ್ನ ಏನು ದೊಡ್ಡವಾಗಿದ್ದಿಲ್ಲ, ಅವ ಸಣ್ಣ ಹುಡುಗನೇ ಇದ್ದ. ಚಾಪಳದೊಳಗೆ ಏನಪ್ಪ ಅಂದ್ರೆ ಈ ರಾಮನವಮಿ ಉತ್ಸವ ನಡೆದಿತ್ತು. ಚಾಪಳ ಅಂತ ಹೇಳಿ ಅದು ಬರ್ತದಲ್ಲಿ ನಮ್ಮ ರಾಮದಾಸ್ ಮಹಾರಾಜರು ತಪಸ್ಸರಿ ಮಾಡಿದ ಜಾಗ. ಮೊದಲಿಗೆ ಅಲ್ಲಿ ರಾಮ ಲಕ್ಷ್ಮಣ ಸೀತಾ ಇವ್ರ ಮೂರ್ತಿ ಸ್ಥಾಪನೆ ಇದ್ದದ್ದು ಗುಡಿ ಅದ. ನೀವು ಯಾವಾಗಾರ ಹೋದಲ್ಲಿ ನೋಡಕ್ಕಂತ. ಆ ಚಾಪಳದ ಉತ್ಸವ ಮಾಡೋ ಹೊತ್ನಾಗ
ರಾಮನ ಪಂಚಾನನ ಮೂರ್ತಿ ಅಂತ, ಪಂಚಾನನ ಮೂರ್ತಿ ಅಂತೇಳಿ ರಾಮದಾಸ್ ಮಹಾರಾಜರಿಗೆ ಅದು ನೀರೊಳಗೆ ಸಿಕ್ಕಿತ್ತು ರಾಮನ ಒಂದು ಇದು ಅನುಗ್ರಹದಿಂದ. ಅದನ್ನೇ ಈಗ ಅಲ್ಲಿ ಸಜ್ಜನಗಡದಾಗ ಮತ್ತು ಇದ್ರಾಗ ಸ್ಥಾಪನೆ ಮಾಡಿದ್ದದ. ಆ ಮೂರ್ತಿ ಮೆರವಣಿಗೆ ನಡೆದಿತ್ತು ಅಲ್ಲಿ, ಎಲ್ಲೇ ಚಾಪಾಳದವಾಗ ಮೆರವಣಿಗೆ ನಡೆದಾಗ ಹಾದ್ಯಾಗ ಏನಾಗ್ಬಿಡ್ತು, ಅಗ್ರಿ ಜೋರ್ದಾರ್ ಮೆರವಣಿಗೆ ನಡೆದು ಬಿಟ್ಟಿತ್ತು. ನಿಶಾನೆ ಈಶಾನೆ ಹಚ್ಚಿ ಹಾದ್ಯಾಗ ಬರುವ ಹೊತ್ನ್ಯಾಗ ಒಂದು ಗಿಡದ ಟೊಂಗಿ ಹಿಂಗೆ ಅಡ್ಡ ಬಂದಿತ್ತು ಅಲ್ಲಿ. ಈ ಮೆರವಣಿಗೆ ಹೋಗೋ ಜಾಗದಾಗ ಗಿಡದ ಟೊಂಗಿ ಅಡ್ಡ ಬಂದಿತ್ತು. ಮೆರವಣಿಗೆ ಬರಬೇಕಾದ್ರೆ ಆ ನಿಶಾನೆ ತೆಗೆದು ಆ ಮೆರವಣಿಗೆ ತೊಗೊಂಡು ಬರ್ಬೇಕಾಗಿತ್ತು. ಇರ್ಲಿಕ್ಕಂದ್ರೆ ಆ ಟೊಂಗಿ ತಡ್ತಿತ್ತು. ಅದು ತಟ್ಲಿಕ್ಕಂತ ಕೂಡಲೇ ಮತ್ತೆ ನಿಶಾನೆ ತೆಗೆದು ಅಪಮಾನಲ್ಲ ಅದು. ರಾಮರಾಯನ ಮೆರವಣಿಗೆ ಹೊಂಟದ, ಏನು ನಮ್ಮ ನಿಮ್ಮ ಅಂತಾರ ಮೆರವಣಿಗೆ ಏನ ಭಾಳ ಆದ್ರೆ ನೀವು ಟೊಪ್ಪಿಗೆ ತೆಗೀರಿ ಅಂತ ಹೊಳಿಸಿ ನಮ್ಮನ್ನು ಒಯ್ಬೋದು. ರಾಮಚಂದ್ರ ರಾಮನ ನಿಜವಾದ ಏನಪ್ಪ ಅಂದ್ರೆ ಭಗವಂತನ ಒಂದು ಮೆರವಣಿಗೆ ನಡೆದದ, ಇದನ್ನ ಹೆಂಗೆ ತೆಗೆಯೋದು ಅಂತ ಎಲ್ಲರಿಗೂ ಚಿಂತೆ ಬಿತ್ತು. ರಾಮದಾಸ್ ಮಹಾರಾಜರ ಮತ್ತೆ ಹಿಂಗಾಗ್ಯದ್ರಿ. ಅವ್ರಂದ್ರು ಕಾಪುಂಟಾಗ್ತಲ್ಲ ಅಂತಂದ್ರು, ಕತ್ತರಿಸಿಬಿಡ್ರಿ ಟೊಂಗಿ ಅಂತಂದ್ರು ಅವರು. ಆವಾಗ ಈ ಬಿಜಾಪುರ ಆದಿಲ್ ಶಾಹಿ ದರ್ಬಾರ್ ಅದು ಮುಸ್ಲಿಮರ ಆಡಳಿತ, ಯಾವುದನ್ನು ಒಂದು ಟೊಂಗಿ ಕಡಿಬೇಕಾದ್ರೂ ಸಹಿತ ಇಲ್ಲಿಂದ ಪರ್ಮಿಷನ್ ಒಯ್ಯಬೇಕಾಗ್ತಿತ್ತು. ಕಡಿಲಿಕ್ಕೆ ಹೋದ ಕೂಡಲೇ ಆದಿಲ್ ಶಾಹಿ ಸೈನಿಕರಂದ್ರು ಹಂಗೆ ಕಡಿಸಿ ಕೊಡುದಿಲ್ರಿ ನಾವು ಅಂತ. ಕಡಿಸಿ ಕೊಡುದಿಲ್ಲ ಅಂದ ಕೂಡಲೇ ಅದು ಹೆಂಗಾಗಿತ್ತು, ಈ ಟೊಂಗಿ ಕಡಿದ್ರೆ ಆ ತಳಗೆ ಒಂದು ದೊಡ್ಡ ಬಾವಿತ್ತು, ಒಂದು ಬಾವಿತ್ತು, ಅದ್ರಾಗ ನೀರಿದ್ದು. ಅಂದ ಕೂಡಲೇ ರಾಮದಾಸ್ ಮಹಾರಾಜ ಆಗಿಂದಾಗ ಗುಪ್ತ ಆಗಿಬಿಟ್ಟು, ಆಗಿಂದಾಗ ಏನಪ್ಪ ಅಂದ್ರೆ ಗುಪ್ತಾಗಿ ಆದಿಲ್ ಶಾಹಿ ದರ್ಬಾರಕ್ಕೆ ಬಂದು ಆ ದರ್ಬಾರದೊಳಗಿಂದ ಅವನಿಂದ ಒಂದು ಸರ್ಟಿಫಿಕೇಟ್ ತೊಗೊಂಡು ಒಂದು ಕ್ಷಣದಾಗ ಭಗವಂತನ ಅವತಾರ ಅವರು, ಮಾರುತಿ ಅವತಾರ, ಮಾರುತಿ ಅವತಾರ ಸಮರ್ಥ ಗುಣ ಗಂಭೀರ ಅಂತ ಮಾರುತಿ ಅವತಾರ ರಾಮದಾಸ್ ಮಹಾರಾಜರು ಆ ಕ್ಷಣದಾಗ ಹೋಗಿ ಪರ್ಮಿಷನ್ ಲೆಟರ್ ತೊಗೊಂಡು ಬಂದ ಸೈನಿಕ ಕೊಟ್ಟರು. ಕಡ್ರಿ ಅಂತ ಹೇಳಿದರು. ಕಡ್ರಿ ಅಂತ ಹೇಳ್ಕೊಳ್ಳಿ ಅಂಬಾಜಿ ಕಡಿ ಅದನ್ನ ಅಂತಂದು. ಅಂಬಾಜಿ ಕಡಿ ಅಂದ್ಕೊಳ್ಳಿ ಹುಡುಗ ಹೋಗೇ ಬಿಟ್ಟ. ಗುರುವಿನ ಆಜ್ಞೆ ಹೋಗಿ ಕಡಿಲಿಕ್ಕೆ ಶುರು ಮಾಡಿದ್ರೆ ಇಲ್ಲಾಕೆ ಕೂಡ್ತೀವೋ ಈ ಕಡೆ ಕೂಡು ಅಂದ್ರು. ಅವ ಬರೋಬ್ಬರ ಬಾಟಿ ಕಡೆ ಕೂಡಿ ಕಡಿತಿದ್ದ, ಟೊಂಗಿ ಕಡೆ ಈ ಕಡೆ ತುದಿ ಕಡೆ ಕೂತ್ ಕಡಿಯೋ ಅಂತಂದ್ರು ಅವ್ರು. ತುದಿ ಕಡೆ ಕೂತ ಇವು ಅಂಬಾಜಿ ಕಡಿಲಿಕ್ಕತ್ರ ಅದು ಹೆಂಗ್ ಪರಿಸ್ಥಿತಿ ಅಂದ್ರೆ ಈಗ ತುದಿ ಕಡೆ ಕೂತ ಟೊಂಗಿ ಕಡಿದ್ರೆ ಟೊಂಗಿ ಧರಿಸ್ಲಿ ಬೀಳ್ತಾನಿಲ್ಲ, ಟೊಂಗಿ ಧರಿಸ್ಲೇ ಬೀಳ್ತಿದ್ದ, ಅದು ನೀರಾಗಿ ಬೀಳ್ತಿದ್ದ. ಈ ಪರಿಸ್ಥಿತಿ ಇತ್ತು. ಇವ್ರು ಅಕ್ಕ ಗಿಕ್ಕ ವೇಣು ಅಕ್ಕ ಅದು ಅಂತ ರಾಮದಾಸ್ ಮಹಾರಾಜರ ಶಿಷ್ಯರು ಹೆಣ್ಮಕ್ಳು ಇದ್ರು. ಹೆಣ್ಣುಗಳ ಮಹಾರಾಜರ ಹುಡುಗ ಈ ಕಡೆ ಕೂಡ ಕಡಿ ಅಂತೀರಿ, ನೀರಾಗಿ ಬೀಳ್ತಾನವ, ಇದ್ರ ಬೀಳ ಅಂತಂದ್ರು. ಅವ್ರ ಮಾತಿನ ಪದ್ಧತಿನ ಹಂಗೆ, ಇದ್ರ ಬೀಳೋ ಲೆಕ್ಕ ಕಡಿಪ. ಅವ್ರಂದ್ರು ಮಹಾರಾಜರ ಹೇಳಿ ಹೋದ್ರು. ಇವರೆಲ್ಲ ಶಿಷ್ಯ ಮಂಡಳಿ ಹೇಳಿಕತ್ತು ನಮ್ಮ ಮಹಾರಾಜರ ತಲೆನೇ ಇದು ಆಗಿಬಿಟ್ಟದ. ಪಾಪ ಸಣ್ಣ ಹುಡುಗದು ಕಡಿಲಿಕ್ಕೆ ಹೋಗಿ ನೀರಾಗಿ ಬಿದ್ದು ಸಾಯ್ತದ. ಈ ನೀರ್ಗರೆ ಅಬ್ಬಾಜಿ ಈ ಕಡೆ ಕೂತ್ ಕಡಿಯೋ ಅಂತಂದ್ರು. ಅವಂದ ಹ್ಞೂ ಅಂದ, ನನ್ನ ಗುರು ಈ ಕಡೆ ಕೂತ್ ಕಡಿ ಅಂದಾನ, ನಾ ಇಲ್ಲೇ ಕಡೆ ಅವನು. ನನ್ನ ಗುರು ಏನು ಆಜ್ಞೆ ಮಾಡೋಣ ಅದೇ ನನಗೆ ಪ್ರಮಾಣ ಅಂತೇಳಿ ಕಡಿಲಿಕ್ಕೆ ಶುರು ಮಾಡಿದ. ಹೋಗಿ ನೀರಾಗಿ ಬಿದ್ದು ಬಿಟ್ಟ. ಟೊಂಗಿ ತಾನು ಕೂಡಿಸಿ ಆಗ ಬಾಯಾಗಿ ಬಿದ್ದು ಬಿಟ್ರು. ಮುಳುಗಿಬಿಟ್ಟ ಹುಡುಗನು ಮುಳುಗಿದ, ಟೊಂಗಿ ಎಲ್ಲ ಮುಳುಗಿ ಬಿಡ್ತು. ಮಹಾರಾಜರಂದ್ರು ಕಡಿದ್ರಿಲ್ಲೋ ನಡ್ರಿ ಮೆರವಣಿಗೆ ಆಗಲ್ಲ ಅಂತ. ಮೆರವಣಿಗೆ ತೊಗೊಂಡು ಹೊಂಟು ಬಿಟ್ರು. ಇವರು ಪಾಪ ಅಕ್ಕ ಮತ್ತು ವೇಣು ಅಕ್ಕ ಅಂತೇಳಿ ಇಬ್ಬರು ಅಗ್ನಿ ಹೆಣ್ಮಕ್ಳು ಶಿಷ್ಯರಿದ್ರು ನಮ್ಮ ಮಹಾರಾಜರಿಗೆ. ಅವ್ರಿಗೆ ತ್ರಾಸ ಆಗಲಿಕ್ಕೆ ಆಗ್ತು. ಮಹಾರಾಜರಿಗೆ ಹೇಳ್ಬೇಕಂದ್ರೆ ಇವ್ರಿಗೆ ಯಾರಿಗೂ ಧೈರ್ಯ ಇಲ್ಲ. ಹಂಗೆ ಮೆರವಣಿಗೆ ಜೋರದಾಗಿ ನಡೀತು. ಮುಂದೆ ತಾಸು 2 ತಾಸಿನ ಮೇಲೆ ಹೋಗಿ ಆ ಮೆರವಣಿಗೆ ಮುಗಿತದ. 2-3-4 ತಾಸು ಆಗಿಬಿಟ್ಟಿತ್ತು ಆ ಟೊಣಕ್ಕೆ ಮೆರವಣಿಗೆ ಹೋದ್ಮೇಲೆ. ಕಡಿಗೂ ಇವ್ರು ಕಳು ತಾಳಿಲ್ಲ. ವೇಣು ಅಕ್ಕ ಅಂದು ಮಹಾರಾಜರ ಅವ ಅಂಬಾಜಿ ಅಲ್ಲೇ ಬಾವಿಯಾಗೆ ಬಿಟ್ಟಾನ್ರಿ. ಹೌದಾ, ನಡ್ರಿ ಹೋಗೋಣ ಅಂದ್ರೆ ಅಲ್ಲೆಲ್ಲಿ ಇರ್ತದೆ. 3-4 ತಾಸು ಆದ್ರೆ ಒಳಗೆ ಮುನಿಗೆ ಹೋಗಿ ಬಿಟ್ಟಿತ್ತು ಎಲ್ಲ. ಬಾವಿ ದಂಡೆಲೆ ಎಲ್ಲ ಸುತ್ತ ನಿಂತರು. ಎಲ್ಲರೂ ಏನಪ್ಪ ತ್ರಾಸ ಆಗಲಿಕ್ಕತ್ತು, ಸಣ್ಣ ಹುಡುಗ ಸತ್ತಲ್ಲ ಅಂತೇಳಿ ಇವ್ರ ಮ್ಯಾಲೆ ನಿಂತಂದ್ರು. ಅಂಬಾಜಿ ಅಂತಂದ್ರು. ಓ ಮಹಾರಾಜ್ ಅಂತ ಒಳಗಿಂದ ಆವಾಜ್ ಬಂತಂದು. ಕಲ್ಯಾಣ ರೂಪ ಕಾಣಿಸ್ಲಿಕ್ಕತ್ತದಿಲ್ಲ ನಿನಗ ಅಂತಂದ್ರ. ಹೋ ಮಹಾರಾಜ್ ಅಂತಂದ್ರು. ಕಲ್ಯಾಣ ರೂಪ ಕಾಣಿಸ್ಲಿಕ್ಕತ್ತದಿಲ್ಲ, ಅವ್ರ ಕಲ್ಯಾಣ ಭಗವಂತನ ದರ್ಶನ ಆಗ್ಯದಿಲ್ಲ ನಿನಗ ಅಂತ ಕೇಳಿದ್ರು. ಹೋ ಮಹಾರಾಜ್ ಅಂದ. ಆಗ್ಯದ್ರಿ ಮಹಾರಾಜ, ಬಾ ಮ್ಯಾಲೆ ಅಂತ. ಕಲ್ಯಾಣ 3-4 ತಾಸದ ಮ್ಯಾಲೆ ನೀರ ಮ್ಯಾಲೆ ಕೈ ಮುಕ್ಕೊಂಡು ಬಂದ. ಅವತ್ತಿನಿಂದ ಅವ ಕಲ್ಯಾಣಿ ಅಂತ ಹೆಸರು ಬಂತು. ಅಲ್ಲಿ ತನಕ ಅಂಬಾಜಿನೇ ಕಲ್ಯಾಣ ರೂಪವನ್ನ ಅಲ್ಲಿ ಆ ನೀರೊಳಗೆ ಅವಾಗ ಸಾಕ್ಷಾತ್ ಮಾಡಿಕೊಟ್ಬಿಟ್ರು ರಾಮದಾಸ್ ಮಹಾರಾಜ್. ಹಿಂಗ ಗುರುವಿನ ಆಜ್ಞೆನೇ ಪ್ರಮಾಣ ಅಂತೇಳಿ ತನ್ನನ್ನು ತಾನು ಯಾವ ಕೊಡ್ಲಿಕ್ಕೆ ತಯಾರಾಗ್ತಲ್ಲ ಅವ ಸತ್ಶಿಷ್ಯ ಅನಿಸ್ಕೊತಾನ. ಇಂಥ ಸತ್ಶಿಷ್ಯರ ಅನೇಕ ಏನಪ್ಪ ಅಂದ್ರೆ ಜೀವನಗಳು ನಮ್ಮ ಕಣ್ಣೆದುರಿಗೆ ಅವ. ಅಂಥ ಒಂದು ಜೀವನವನ್ನು ನೀವು ಸಾಕ್ಷಿದೇವಂದ್ರೆ ಅಂಥ ಒಂದು ಜೀವನವನ್ನು ನಾವು
ರೂಢಿ ಮಾಡ್ಕೊಂಡೇವಂದ್ರೆ ನಾವು ಸದ್ಗುರುವಿನ ಸತ್ಶಿಷ್ಯರಾಗಲಿಕ್ಕೆ ಸಾಧ್ಯದ ಅಂತ ಹೇಳ್ಕೊತ ಅದಕ್ಕೆ ಒಂದೇ ಒಂದು ಏನಪ್ಪ ಅಂದ್ರೆ ಕಾರಣ ನಾಮಸ್ಮರಣೆ ಇರಲಾರ್ದ ಏನು ಮಾಡಿದ್ರು ಸಹಿತ ಸದ್ಗುರುನಾಥ ನಮ್ಮ ಮೇಲೆ ಕೃಪಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಮೊದಲು ಗಟ್ಟಿ ಹಿಡ್ಕೋಬೇಕು. ನಾಮಸ್ಮರಣೆ ಮಾಡಿ ಉಳಿತಿದ್ದೆಲ್ಲ ಬೇಕಾದ ಮಾಡಿ, ಆದರೆ ನಾಮಸ್ಮರಣೆ ಇರಲಾರ್ದ ಸದ್ಗುರುವಿನ ಸತ್ಶಿಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವುಗಳೆಲ್ಲ ಮುಂದಿನ ಒಂದು ಜೀವನದೊಳಗೆ, ಮುಂದಿನ ಒಂದು ದಿನದೊಳಗೆ ನಾಮಸ್ಮರಣೆಯನ್ನು ಮಾಡಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ಅಂಥ ಒಂದು ಅಂತರಂಗದ ಶಿಷ್ಯರ ಒಂದು ಸ್ಥಿತಿಯನ್ನು ನೀವು ಮುಟ್ಟುನು ಅಂತ ಹೇಳ್ಕೊತ ನನಗೆ